ಈ ಹೊಸ ವರ್ಷದಲ್ಲಿ ಸಂತೋಷವಾಗಿದ್ದೀರಿ? ಒಂದು ಸಾರಿ ಗಟ್ಟಿಯಾಗಿ ಕೂತಿರುವ ಸ್ಥಳಗಳಲ್ಲಿ ಹಲ್ಲೆಲೂಯಾ ಎಂಬುದಾಗಿ ಹೇಳ್ರಿ. ಆತನ ನಾಮವನ್ನು ನೀವು ಮಹಿಮೆ ಪಡಿಸ್ರಿ. ನನಗಂತೂ ತುಂಬ ಸಂತೋಷದ ಸಮಯ ಇದಾಗಿದೆ. ಕಾರಣ ಏನೆಂದರೆ, ದೇವಜನರೇ, ಪ್ರತಿ ವರ್ಷ ಯಾವುದೋ ಒಂದು ಸ್ಥಳದಲ್ಲಿ ಕೂತು ಹೇಗೋ ಒಂದು ರೀತಿಯಲ್ಲಿ ನೂತನವಾದಂಥ ವರ್ಷವನ್ನು ಸಂಜೆ ವೇಳೆಯಲ್ಲಿ ಆರಂಭಿಸ್ತಾ ಇದ್ದೀವಿ, ಸಂತೋಷ ಪಡ್ತಾ ಇದ್ದೀವಿ. ಊಟ ಮುಗಿದ ನಂತರ, ಟ್ರಿಪ್ ಮುಗಿದ ನಂತರ ಮುಗಿದೋಯ್ತು ಆ ಕತೆ. ಆದರೆ ಈ ವರ್ಷ ಹಾಗಿಲ್ಲ. ಈ ವರ್ಷ ಮೊದಲನೇ ದಿನದಿಂದ 52 ದಿನಗಳ ಕಾಲ ಸುದೀರ್ಘವಾದಂಥ ಉಪವಾಸ ಪ್ರಾರ್ಥನೆ, ಪ್ರತಿದಿನ ಸಂಜೆ 7 ಗಂಟೆಯಿಂದ ನಡೀತಿರುವಂಥ ಶ್ರೇಷ್ಠವಾದಂಥ ಆರಾಧನೆ ಮತ್ತು ಶುಭವಾರ್ತೆ ಮತ್ತು ವಿಶೇಷವಾದಂಥ ಕೂಟಗಳಿಗಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಎಷ್ಟು ಜನ ನೀವು ಭಾಗವಹಿಸಿದಿರೋ ಗೊತ್ತಿಲ್ಲ, ಆದರೆ ಇವತ್ತು ಈ ಸಂದೇಶವನ್ನು ಆಲಿಸುತ್ತಿರುವಂಥ ನಿಮಗೆ ವಿಶೇಷವಾದಂಥ ಪ್ರಕಟಣೆ. ಪ್ರತಿದಿನ ಸಂಜೆ ಪಾಸ್ಟರ್ ಮೋನಿಕಾ ಅವರು 7 ಗಂಟೆಯಿಂದ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇವತ್ತು 2ನೇ ದಿನ ಮುಗಿತು. ಇವತ್ತು ಸಂಜೆ ಸದಾ 7 ಗಂಟೆಯಿಂದ ಆರಾಧನೆ ಪ್ರತಿನಿತ್ಯವೂ ಸದಾ ಇರುವಂಥದ್ದಾಗಿದೆ. ಈ ಆರಾಧನೆಗಳಲ್ಲಿ ಪಾಲ್ಗೊಂಡು ಉಪವಾಸ ದಿನಗಳಲ್ಲಿ ನೀವು ಸದಾ ಕೈ ಜೋಡಿಸಿ ವಿಷನ್ ಕರ್ನಾಟಕ ಆ ದರ್ಶನಕ್ಕಾಗಿ ನೀವು ಸದಾ ಪ್ರಾರ್ಥನೆ ಮಾಡಿ, ಯೇಸುವಿನ ನಾಮದಲ್ಲಿ ಬರುವಂಥ 52 ದಿನಗಳ ಕಾಲ ಉಪವಾಸ ಪ್ರಾರ್ಥನೆ ಮಾಡಿದ ನಂತರ ಕರ್ನಾಟಕದ 31 ಜಿಲ್ಲೆಗಳಿಗೂ ಸದಾ ನಾವು ಸಂಧಿಸಲಿಕ್ಕೆ ನಿಮ್ಮ ಬಳಿನಲ್ಲಿ ನಾವು ಬರಲಿಕ್ಕಿದ್ದೇವೆ. ಅದಕ್ಕಾಗಿ ವಿಶೇಷವಾದಂಥ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ. ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ಪ್ರತಿ ಭಾನುವಾರ 9:30 ಇದೇ ಆಲಯದಲ್ಲಿ ಆರಾಧನೆ ನಡೀತದೆ 12 ಗಂಟೆ ತನಕ. ಬೆಂಗಳೂರು ಪಟ್ಟಣದಲ್ಲಿ ಉದಯ ಕಾಲದಲ್ಲಿ 7 ಗಂಟೆಯಿಂದ 9 ಗಂಟೆ ತನಕ ಆರಾಧನೆ ಇರ್ತದೆ. ಈ ವಾರ ಕರ್ತನ ಸಂಸ್ಕಾರ ಭೋಜನ ಇರ್ತದೆ. ಹೊಸ ವರ್ಷದ ಮೊದಲನೇ ವಾರದ ಕರ್ತನ ಸಂಸ್ಕಾರ ಭೋಜನ ಇರ್ತದೆ. ತಪ್ಪದ ರೀತಿಯಲ್ಲಿ ಭಾಗವಹಿಸ್ರಿ. ಒಂದು ವೇಳೆ ಯಾವುದೇ ಸಭೆಗೆ ಹೋಗದೆ ಇರುವುದಾದರೆ, ಅಥವಾ ಕ್ರಿಸ್ತನು ಬೇಕು, ಯೇಸು ಸ್ವಾಮಿ ನನಗೆ ಬೇಕು, ನಿಜವಾಗ್ಲೂ ಸದಾ ಈ ಆರಾಧನೆಯಲ್ಲಿ ಪಾಲ್ಗೊಳ್ಬೇಕೆಂಬುದಾಗಿ ಒಂದು ವೇಳೆ ನಿಮಗೆ ಮನಸ್ಸು ತವಕ ಪಡುತ್ತಿರುವುದಾದರೆ, ಬೆಂಗಳೂರು ಸಭೆಯಲ್ಲಿಯೋ ಪ್ರತ್ಯೇಕವಾಗಿ ತುಮಕೂರಿನ ಈ ಹಿರಿಯ ಸಭೆಯಲ್ಲಿಯೋ ಬಂದು ಪಾಲ್ಗೊಳ್ಳ್ರಿ. 2 ಆರಾಧನೆಗಳು ನಿಮಗಾಗಿ ಪ್ರಾರಂಭಿಸಲ್ಪಟ್ಟಿವೆ. ದೇವರು ಈ ಆರಾಧನೆಯಲ್ಲಿ ಬಂದು ನೀವು ಭಾಗವಹಿಸುವುದಾದರೆ ನಿಮ್ಮನ್ನು, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡುವಂತವನಾಗಿದ್ದ. ಪ್ರತ್ಯೇಕವಾಗಿ ದೇವ ಮಕ್ಕಳೇ, ಇವತ್ತು ನೇರವಾಗಿ ಸಂದೇಶಕ್ಕೆ ಹೋಗುವಂತವರಾಗೋಣ. ಈ ನೂತನವಾದಂಥ ವರ್ಷದಲ್ಲಿ ಒಂದು ಹೊಸ ವಿಧವಾದಂಥ ಕಾರ್ಯಗಳು ನಮ್ಮಿಂದ ದೇವರು ಎಕ್ಸ್ಪೆಕ್ಟೇಷನ್ ಮಾಡುವಂತವನಾಗಿದ್ದಾನೆ. ಹೊಸ ಕಾರ್ಯಗಳನ್ನು ನಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡುವಂತವನಾಗಿದ್ದ. ಹೇಗೆ ನಾವು ಹೊಸ ವರ್ಷದಲ್ಲಿ ದೇವರೇ ನನ್ನನ್ನು ಆಶೀರ್ವಾದ ಮಾಡು, ನನ್ನ ಕುಟುಂಬವನ್ನು ಆಶೀರ್ವಾದ ಮಾಡು, ನನ್ನ ಮಕ್ಕಳನ್ನು ಬಲಪಡಿಸು, ನನ್ನ ಮನೆಯನ್ನು ಕಟ್ಟು, ನನ್ನ ಜೀವನ ಆಶೀರ್ವಾದಕರವಾಗಿರಲಿ, ನನ್ನ ಮಕ್ಕಳ ವಿದ್ಯಾಭ್ಯಾಸ ಆಶೀರ್ವಾದಕರವಾಗಿರಲಿ. ದೇವರೇ ಕರ್ತನೆ, ಈ ವರ್ಷದಲ್ಲಿ ಕಳೆದೆಲ್ಲ ದಿನಗಳಿಗೆ ತಿಳಿಸದ ಸಂತೋಷ, ಸಂಭ್ರಮ, ನೆಮ್ಮದಿ, ಐಶ್ವರ್ಯ, ದೇವರೇ ಕರ್ತನೆ ಆರೋಗ್ಯವನ್ನು ದಯಪಾಲಿಸಿ ಎಂಬುದಾಗಿ ದೇವರಿಂದ ಹೇಗೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೇವೋ ಅದೇ ರೀತಿಯಲ್ಲಿ ದೇವರು ಸದಾ ನಮ್ಮಿಂದ ಕೆಲವೊಂದು ಸಂಗತಿಗಳನ್ನು ಆತನು ಎಕ್ಸ್ಪೆಕ್ಟೇಷನ್ ಮಾಡುವಂಥವನಾಗಿದ್ದ, ಆತನು ನಿರೀಕ್ಷಿಸುವಂಥವನಾಗಿದ್ದ. ಏನು ಪಾಸ್ಟ್ರೆ, ಏನನ್ನ ನಿರೀಕ್ಷಿಸ್ತಾರೆ ದೇವರು? ಆತನು ಮಹಾದೇವನಲ್ಲವ, ಆತನಿಗಿನ್ನೇನು ನಿರೀಕ್ಷೆ ಇದೆ ಎಂಬುದಾಗಿ ಒಂದು ವೇಳೆ ನೀವು ಯೋಚನೆ ಮಾಡ್ತಾ ಇರ್ಬೋದು. ಹೌದು ಮಕ್ಕಳೇ, ಯೇಸುವಿನ ನಾಮದಲ್ಲಿ ನಾವು ಎಷ್ಟರ ಮಟ್ಟಿಗೆ ದೇವರಿಂದ ನಿರೀಕ್ಷೆ ಮಾಡುತ್ತೇವೋ ಅಷ್ಟರ ಮಟ್ಟಿಗೆ ನಮ್ಮಿಂದಲೂ ಸದಾ ಕೆಲವು ಸಂಗತಿಗಳನ್ನು ದೇವರು ನಿರೀಕ್ಷೆ ಮಾಡುವಂಥವನಾಗಿದ್ದಾನೆ. ಆ ನಿರೀಕ್ಷೆ ಯಾವಾಗ ನಂಬಿಕೆಯಾಗಿ ಕನ್ವರ್ಟ್ ಆಗುತ್ತೋ, ಬೈಬಲ್ ಹೇಳ್ತದೆ, ನಿರೀಕ್ಷೆಯನ್ನು ಹುಟ್ಟಿಸುವವನು ಪೂರೈಸುವನಾಗಿರುವ ದೇವರು ತಾನೇ ನಮ್ಮ ಜೀವಿತದಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಅದ್ಭುತವಾದಂಥ ಕಾರ್ಯಗಳನ್ನು ಆತನು ನಡೆಸೋದಕ್ಕೆ ಪ್ರಾರಂಭ ಮಾಡುತ್ತಾನೆ. ಹೌದು, ಇವತ್ತು 7 ಸಂಗತಿಗಳು ನಿಮ್ಮಿಂದ ದೇವರು ನಿರೀಕ್ಷೆ ಮಾಡುವಂಥವನಾಗಿದ್ದಾನೆ. 7 ಸಂಗತಿಗಳು ನಿಮ್ಮಿಂದ ನಿರೀಕ್ಷೆ ಮಾಡುವಂಥವನಾಗಿದ್ದಾನೆ. ಏನೆಂಬುದಾಗಿ ಕಾತುರದಿಂದ ಎದುರು ನೋಡ್ತಾ ಇದ್ದೀರಾ? ತಡ ಮಾಡೋದಿಲ್ಲ. ಯೇಸುವಿನ ನಾಮದಲ್ಲಿ ಬೇಗನೆ ನಾನು ಹೇಳ್ತಾ ಹೋಗ್ತೇನೆ. ಪ್ರೀತಿಯ ದೇವಜನರೇ, ದೇವರು ನಿರೀಕ್ಷೆ ಮಾಡುವಂಥ
ಮೊದಲನೇ ಒಂದು ಸಂಗತಿ, ಪ್ರತಿದಿನ ಆತನಿಗೆ ನಾವು ಸಮಯವನ್ನು ಕೊಡಬೇಕು. ಪ್ರತಿದಿನ ಕುಟುಂಬವಾಗಿ ನಾವು ಸಮಯವನ್ನು ಕೊಡಬೇಕು. ದಿನಕ್ಕೆ 24 ತಾಸುಗಳನ್ನು ಕರ್ತನು ನಮಗೆ ಕೊಟ್ಟಿದ್ದಾನೆ. ಆ 24 ತಾಸುಗಳಲ್ಲಿ ದಶಮ ಭಾಗ ಎಂಬುದಾಗಿ ತೆಗೆಯುವುದಾದರೂ 2 ಗಂಟೆ 40 ನಿಮಿಷ ಆಗುತ್ತೆ. ಆ 2 ಗಂಟೆ 40 ನಿಮಿಷಗಳು ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ನಮ್ಮ ದಿನದ ಪ್ರಾರಂಭ ಆತನೊಂದಿಗೆ ಪ್ರಾರಂಭವಾಗಿ ಉದಯ ಕಾಲದಲ್ಲಿ ನಮ್ಮ ಜೀವಿತವನ್ನ, ನಮ್ಮ ಕುಟುಂಬವನ್ನ, ನಮ್ಮ ಮಕ್ಕಳನ್ನ, ನಮ್ಮ ಬಿಸಿನೆಸ್ ಅನ್ನ, ನಮ್ಮ ಉದ್ಯೋಗವನ್ನ, ನಮ್ಮ ಮನೆಯನ್ನ, ನಮ್ಮ ಸ್ವಾಸ್ಥ್ಯವನ್ನ, ನಮಗಿರುವುದೆಲ್ಲವುಗಳನ್ನು ಆತನಿಗೆ ಸಮರ್ಪಣೆ ಮಾಡುವುದರ ಜೊತೆಯಲ್ಲಿ ಈ 2.5 ತಾಸುಗಳಲ್ಲಿ ಪ್ರತಿದಿನ ದೇವರ ರಾಜ್ಯದ ನೀತಿಗಾಗಿ ತವಕಪಟ್ಟು ಆತನ ನಾಮಸ್ಮರಣೆ ಮಾಡುತ್ತಾ, ದೇವರ ಕರ್ತನ ನಿನ್ನ ಚಿತ್ತ, ನಿನ್ನ ಉದ್ದೇಶ ನನ್ನ ಬದುಕಿನಲ್ಲಿ ನೆರವೇರಲಿ ಎಂಬುದಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವುದನ್ನು ದೇವರು ನಿರೀಕ್ಷೆ ಮಾಡುವಂಥವನಾಗಿದ್ದಾನೆ. ನೀನು ಅನ್ಕೊಂಡಿರಬಹುದು ನಾವು ಬರೀ ದೇವರಿಂದಲೇ ನಿರೀಕ್ಷೆ ಮಾಡುವಂತಹ ವ್ಯಕ್ತಿಗಳಾಗಿದ್ದಾವೆ ಎಂಬುದಾಗಿ. ಆದರೆ ದೇವರು ನಿನ್ನಿಂದ ನಿರೀಕ್ಷೆ ಮಾಡುವಂಥ ಸಂಗತಿ ಮೊದಲನೇದಾಗಿ ಏನು ಗೊತ್ತಾ? ನನ್ನ ಮಕ್ಕಳು ನನ್ನ ಹತ್ತಿರ ಸಮಯವನ್ನು ಕಳೆಯಬೇಕು, ನನ್ನ ಆಲೋಚನೆಗಳನ್ನು ಕೇಳಬೇಕು, ನನ್ನ ಉದ್ದೇಶಗಳನ್ನು ಅರ್ಥಕೊಳ್ಳಬೇಕು, ನನ್ನ ಮಾತುಗಳು ಅವರ ಜೊತೆಯಲ್ಲಿ ಕಾರ್ಯಕ್ಕೆ ರೀತಿಯಲ್ಲಿ ಬರಲಿಕ್ಕಾಗುವ ಹಾಗೆ ನನ್ನ ಮಕ್ಕಳು ನನ್ನ ಹತ್ತಿರ ಅವರು ಸಮಯವನ್ನು ಕಳೆಯಬೇಕೆಂಬುದಾಗಿ. ಇವತ್ತಿನ ದಿನಮಾನಗಳಲ್ಲಿ ದೇವರಿಗೆ ಕೊಡಬೇಕಾದಂಥ ಸಮಯ ಎಲ್ಲೆಲ್ಲೋ ಹೋಗ್ತಾ ಇದೆ. ಇವತ್ತು ಯಾರ ಮನೆಯಲ್ಲಿ ನೋಡಿದ್ರು ಬೆಳಿಗ್ಗೆ ಎದ್ದ ತಕ್ಷಣ ಬೈಬಲನ್ನು ಹುಡುಕೋದಿಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಮೊಣಕಾಲನ್ನು ಊರೋದಿಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣುಗಳು ಉಚ್ಚಿದ ಮೇಲೆ ಕಣ್ಣು ತೆಗೆದ ತಕ್ಷಣವೇ ಹುಡುಕುವಂತ ಸಂಗತಿ ಯಾವುದು ಗೊತ್ತಾ? ಮೊಬೈಲನ್ನು ಹುಡುಕ್ತಾರೆ. ಯಾರು ಮೆಸೇಜ್ ಕೊಟ್ಟಿದ್ದಾರೆ, ಯಾರು ನನಗೆ ಗುಡ್ ನೈಟ್ ಹೇಳಿದ್ದಾರೆ, ಗುಡ್ ಮಾರ್ನಿಂಗ್ ಹೇಳಿದ್ದಾರೆ, ಹಾಯ್ ಅಂದಿದ್ದಾರೆ, ಇಷ್ಟಕ್ಕೆ ಈ ಮೊಬೈಲ್ ಕತೆ ನಿಂತುಕೊಳ್ಳೋದಿಲ್ಲ. ಎದ್ದ ತಕ್ಷಣವೇ ಮೊಬೈಲ್ ಹಿಡ್ಕೊಂಡ್ರೆ ಅರ್ಧ ತಾಸು, ಮುಕ್ಕಾಲು ತಾಸು ಆ ರೀಲ್ಸ್ಗಳು, ಆ ಸ್ಟೇಟಸ್ಗಳು, ಇದು ನೋಡ್ತಾ ನೋಡ್ತಾ 3 ಗಂಟೆ ಸಮಯ ಹಾಗೆ ಹೋಗುತ್ತೆ. ಅಷ್ಟು ಮಾತ್ರವಲ್ಲ, ಬೆಳಗ್ಗೆ ಎದ್ದ ತಕ್ಷಣವೇ ಕಾಫಿ ಟೀ ಕುಡಿತಿರೋ ಇಲ್ಲ ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ಮಗನ ಕೈನಲ್ಲಿ ಮೊಬೈಲ್, ಮಗಳ ಕೈನಲ್ಲಿ ಮೊಬೈಲ್, ಅಪ್ಪನ ಕೈನಲ್ಲಿ ಮೊಬೈಲ್, ಹೆಂಡತಿ ಕೈನಲ್ಲಿ ಮೊಬೈಲ್. ಅಲ್ಲಿ ಪ್ರಾರಂಭವಾದಂಥ ಈ ಮೊಬೈಲ್ ತಂತ್ರ, ಮಗು ಶಾಲೆಗೆ ಕಳಿಸಿ ಶಾಲೆಯಿಂದ ಬಂದ ತಕ್ಷಣವೇ ಮಗು ಬಂದು ವೈಯಕ್ತಿಕವಾಗಿ ಮೊಬೈಲಲ್ಲಿ ಲೀನವಾಗಿರ್ತದೆ. ತಂದೆ ತಾಯಿಗಳೆಲ್ಲರೂ ಸುದ ಕೆಲಸ ಮುಗಿಸಿದ ತಕ್ಷಣ ಮೊಬೈಲಲ್ಲೇ ಕೂತುಕೊಂಡು ವೈಯಕ್ತಿಕವಾಗಿ ಅದರಲ್ಲೇ ನಮ್ಮ ಸಮಯವನ್ನು ನಾವು ವ್ಯರ್ಥ ಮಾಡಿಕೊಳ್ತಾ ಇದೆ. ಒಂದು ಸರ್ವೆ ಪ್ರಕಾರವಾಗಿ ಒಂದು ಕುಟುಂಬದಲ್ಲಿ ಪ್ರತಿದಿನ 5 ರಿಂದ 6 ಗಂಟೆಗಳ ಕಾಲ ತಂದೆ ತಾಯಿ ಮಕ್ಕಳು ಕುಟುಂಬಸ್ಥರೆಲ್ಲರೂ ಸದ ಮೊಬೈಲಲ್ಲೇ ಮುಳುಗಿರ್ತಾರಂತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಚಂದ್ರೇ, ಇವತ್ತು ದೇವರಿಗೆ ಕೊಡಬೇಕಾದಂತ ಸಮಯ ಯಾವುದೋ ವಿಧವಾದಂಥ ಲೋಕದ ಕಾರ್ಯಗಳಿಗೆ ಅಥವಾ ಲೋಕದ ಕ್ರಿಯೆಗಳಿಗೆ ನೀನು ಕೊಡುತ್ತಾ ಇರುವುದಾದರೆ, ನಿನ್ನ ಉದ್ಧಾರ, ನಿನ್ನ ಆಶೀರ್ವಾದ ಮೊಬೈಲ್ ಇಂದಾಗಲಿ, ಅದರಲ್ಲಿ ಬರುವಂತಹ ಯಾವುದೇ ವಿಧವಾದಂತಹ ಆಲೋಚನೆಗಳಿಂದಾಗಲಿ, ಆ ಕ್ರಿಯೆ ಕಾರ್ಯಗಳಿಂದ ಬರಲ್ಲ. ನಿಜವಾದ ಉದ್ಧಾರ, ನಿಜವಾದ ಆಶೀರ್ವಾದ, ನಿಜವಾದಂತ ನಿನ್ನ ಕುಟುಂಬದ ನೆಮ್ಮದಿ, ಸಮಾಧಾನ ಎಲ್ಲಿಂದ ಬರ್ತದೆ ಗೊತ್ತಾ? ಉದಯ ಕಾಲದಲ್ಲಿ ಮೊಟ್ಟ ಮೊದಲು ನಿನ್ನ ಕುಟುಂಬವನ್ನ, ನಿನ್ನ ಮಕ್ಕಳನ್ನ, ನಿನ್ನ ಸಮಸ್ತವನ್ನ ದೇವರಿಗೆ ಸಮರ್ಪಣೆ ಮಾಡಿ, ದೇವರೇ ಕರ್ತನೆ, ಈ ದಿನವೆಲ್ಲ ನನ್ನನ್ನ, ನನ್ನ ಕುಟುಂಬವನ್ನ ನೀನು ಕಾದು ಕಾಪಾಡಿ, ನನ್ನ ಪ್ರಯಾಣದಲ್ಲಿ ದೇವರೇ ನಿನ್ನ ಜೊತೆಗಾರನಾಗಿದ್ದು ಕರ್ತನೆ, ಈ ದಿನವೆಲ್ಲ ಕರ್ತನೆ ಜಯಕರವಾದ, ಶುಭಕರವಾದಂತ ಕಾರ್ಯಗಳನ್ನು ದೇವರೇ ನೀನು ನಡೆಸಿ ಎಂಬುದಾಗಿ ನಿನ್ನ ಕುಟುಂಬವನ್ನ ನೀನು ಸಮರ್ಪಣೆ ಮಾಡಿ ನೀನು ಹೋಗುವಾಗ ನಿನಗೂ ನಿನ್ನ ಮಕ್ಕಳಿಗೂ ದೇವರು ತನ್ನ ಪರಲೋಕದ ಮಹಿಮೆಯೊಡನೆ ಆವರಿಸಿ ಆಳ್ವಿಕೆ ಮಾಡಿ ಪ್ರತಿ ಆ ದಿನದ ಒಂದೊಂದು ಸೆಕೆಂಡ್ಗಳಲ್ಲಿ ಸದಾ ಆತನೇ ನಿನಗೆ ಆಧಾರ, ಆಶ್ರಯವಾಗಿದ್ದು ನಿನ್ನನ್ನು ಬಲಪಡಿಸುವಂತವನಾಗಿದ್ದಾನೆ. ಈಗ ಹೇಳ್ರಿ ಪ್ರೀತಿಯುಳ್ಳ ದೇವರೇ, ದೇವರಿಗೆ ನಾವು ಸಮಯ ಕೊಡ್ತಾ ಇದ್ದೇವಾ? ಈ ನೂತನವಾದಂಥ ವರ್ಷದಲ್ಲಿ 2ನೇ ದಿನಕ್ಕೆ ಕಾಲು ಇಡ್ತಾ ಇದ್ದೇವೆ.
ಮೊದಲನೇದಾಗಿ ಇವತ್ತು ನೀವು ತೀರ್ಮಾನ ಮಾಡಿಕೊಳ್ಬೇಕಾದಂಥ ಮೊದಲನೇ ಸಂಗತಿಯನ್ನು ಗೊತ್ತಾ? ನನ್ನ ಪ್ರಥಮ ಆ ನಿದ್ರೆಯಿಂದ ಎದ್ದ ಆ ಕ್ಷಣ ನಾನು ದೇವರೊಟ್ಟಿಗೆ ಐಕ್ಯವಾಗಬೇಕು, ನಾನು ದೇವರೊಟ್ಟಿಗೆ ನಡೆಯಬೇಕು, ನಾನು ದೇವರ ಶಬ್ದವನ್ನು ಕೇಳಬೇಕು, ನನ್ನ ಶಬ್ದ ದೇವರು ಕೇಳಬೇಕು, ದೇವರ ಚಿತ್ತ ನನ್ನ ಬದುಕಿನಲ್ಲಿ ಪ್ರತಿದಿನವೂ ಸದಾ ನೆರವೇರಬೇಕೆಂಬುದಾಗಿ ನಿನ್ನ ಕುಟುಂಬವಾಗಿ ಡೆಡಿಕೇಶನ್ಸ್ ಮಾಡುವುದಾದರೆ ನಿನ್ನ ಕುಟುಂಬವನ್ನು ದೇವರು ಬಲವಾಗಿ ಆಶೀರ್ವಾದ ಮಾಡ್ತಾನೆ. ಎರಡನೇ ಒಂದು ಸಂಗತಿ, ದೇವರು ನಮ್ಮಿಂದ ನಿರೀಕ್ಷಿಸುವಂಥ ಸಂಗತಿಯನ್ನು ಗೊತ್ತಾ? ಈ ವರ್ಷದಲ್ಲಿ ಪ್ರತಿದಿನ ನಮ್ಮ ಕುಟುಂಬಕ್ಕೆ ಸಮಯ ಕೊಡಬೇಕು. ಯಾರ್ಯಾರಿಗೋ ಸಮಯ ಕೊಡೋದಲ್ಲ. ಈಗ ತಾನೇ ನಾವು ಕೇಳಿದ ರೀತಿಯಲ್ಲಿ ಹೆಚ್ಚಿನ ಸಮಯ ಮೊಬೈಲ್ಗೆ ಕೊಡ್ತೇವೆ, ಹೆಚ್ಚಿನ ಸಮಯ ಸ್ನೇಹಿತರಿಗೆ ಕೊಡ್ತೇವೆ, ಹೆಚ್ಚಿನ ಸಮಯ ಆ ಕಡೆ ಈ ಕಡೆ ಓಡಾಡುವುದಕ್ಕೆ ಕೊಡ್ತೇವೆ. ಆದರೆ ದೇವರು ಈ ಸಂಗತಿಗಳನ್ನು ಮೆಚ್ಚೋದಿಲ್ಲ. ಯಾವಾಗ ನಿನ್ನ ಕುಟುಂಬ ಸಮಾಧಾನದಿಂದ, ನೆಮ್ಮದಿಯಿಂದ, ಸಂತೋಷದಿಂದ ಇರುವುದಕ್ಕೆ ಕಾರಣವಾಗುತ್ತದೆ ಗೊತ್ತಾ? ದೇವರ ಮಗುವೆ, ನಿನ್ನ ಕುಟುಂಬದ ವಿಷಯದಲ್ಲಿ ಒಂದು ವೇಳೆ ನೀನು ತಾತ್ಸಾರ ತೋರಿದರೆ ನಿನ್ನ ಕುಟುಂಬ ಅಧೋಗತಿಗೆ ಇಳಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಒಬ್ಬ ಯಜಮಾನನಾಗಿ, ಒಬ್ಬ ತಾಯಿಯಾಗಿದ್ದುಕೊಂಡು ನಿನ್ನ ಮಕ್ಕಳ ವಿಷಯದಲ್ಲಿ ಎಷ್ಟು ವಿಚಾರಣೆ ಮಾಡುತ್ತೀಯ? ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ಪ್ರೀತಿಯ ಮಾತುಗಳನ್ನು ಆ ಮಕ್ಕಳಿಗೆ ನೀನು ಆಡುತ್ತೀಯ? ಇವತ್ತು ನಿನ್ನ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಿನಗೆ ಗಮನ ಇದೆಯಾ? ಅವರು ಸ್ಕೂಲಿಗೆ ಹೋಗಿದ್ದಾರಾ ಅಥವಾ ಇಲ್ಲವಾ? ಇವತ್ತು ಏನು ಟ್ಯೂಷನ್ ಹೇಳ್ಕೊಂಡಿದ್ದಾರೆ, ಇವತ್ತು ಏನು ಹೋಮ್ವರ್ಕ್ ಇದೆ, ಇವತ್ತು ಏನು ಕೆಲಸ ಮಾಡಬೇಕೆಂಬುದಾಗಿ ಯಾವತ್ತಾದರೂ ನಿಮ್ಮ ಮಕ್ಕಳ ವಿಷಯದಲ್ಲಿ ಕುರಿತು ನೀವು ಕುಂತು ಮಾತನಾಡಿದ್ದೀರಾ? ಬನ್ನಿ ಪ್ರಾರ್ಥನೆ ಮಾಡೋಣ, ಬನ್ನಿರಿ ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿ ದೇವರನ್ನು ಆರಾಧನೆ ಮಾಡೋಣ ಎಂಬುದಾಗಿ ಯಾವತ್ತಾದರೂ ನೀವು ಕರೆದಿದ್ದೀರಾ? ಪ್ರೀತಿಯುಳ್ಳ ದೇವಶನ್ರೆ, ಕುಟುಂಬ ಸ್ಥಿರವಾಗಿರಬೇಕು. ದೇವರು ಕುಟುಂಬವನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಕುಟುಂಬಕ್ಕಾಗಿಯೇ ಪ್ರಾಣವನ್ನು ಕೊಟ್ಟಿರುವಂತಹ ದೇವರಾಗಿದ್ದಾನೆ. ಕುಟುಂಬದ ವಿಷಯದಲ್ಲಿ ಇವತ್ತು 90% ಫ್ಯಾಮಿಲಿಗಳು ಫ್ಲಾಪ್ ಆಗಿದ್ದಾವೆ. 90% ಫ್ಯಾಮಿಲಿನಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ. ಕಾರಣ, ಗಂಡನ ಮಾತು ಹೆಂಡತಿ ಕೇಳಲ್ಲ, ಹೆಂಡತಿ ಮಾತು ಗಂಡನ ಕೇಳೋದಿಲ್ಲ, ಗಂಡ ಹೆಂಡತಿ ಇಬ್ಬರು ಮಾತು ಮಕ್ಕಳು ಕೇಳೋದಿಲ್ಲ, ಮಕ್ಕಳ ಮಾತು ಕುಟುಂಬದವರು ಕೇಳೋದಿಲ್ಲ. ಕಾರಣ ಏನಂದ್ರೆ, ಆಡಿದೆ ಆಟ ಹೂಡಿದ ಲಗ್ಗೆ, ಭಕ್ತಿ ಇಲ್ಲ, ಪ್ರಾರ್ಥನೆ ಇಲ್ಲ. ಇವತ್ತು 90% ಕುಟುಂಬಗಳು ಯೇಸುವಿನ ನಾಮದಲ್ಲಿ ಫ್ಲಾಪ್ ಆಗೋದಕ್ಕೆ ಕಾರಣನೇ ಅವರಲ್ಲಿ ಪ್ರೀತಿಯ ಕೊರತೆ, ಅನ್ಯೋನ್ಯ ಐಕ್ಯತೆಯ ಕೊರತೆ. ಭಕ್ತನಾದಂಥ ದಾವೀದನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವನು ಸದಾ ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳಲಿಕ್ಕೆ ಆಗಲಿಲ್ಲ ಅಂತೆ, ಆ ಕುಟುಂಬವನ್ನು ಸ್ಥಿರಪಡಿಸಲಿಕ್ಕೆ ಆಗಲಿಲ್ಲಂತೆ. ಬೈಬಲನ್ನು ತೆಗೆದು ಓದ್ರಿ, ದೇವನಾಮಕ್ಕೆ ಸ್ತೋತ್ರವಾಗಲಿ. 1 ಅರಸು ಪುಸ್ತಕ 1ನೇ ಅಧ್ಯಾಯದ 6ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. 1 ಅರಸು ಪುಸ್ತಕ 1ನೇ ಅಧ್ಯಾಯದ 6ನೇ ವಚನ. ಅವನ ತಂದೆಯು, ನೀನು ಹಾಗೆ ಏಕೆ ಮಾಡಿದ್ದೇಕೆ ಎಂದು ಅವನನ್ನು ಒಂದು ಸಾರಿಯಾದರೂ ಗದರಿಸಿದ್ದು ಇರಲಿಲ್ಲ. ಕೇಳಿ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಾಳಾಗಿ ಹೋಗ್ತಾ ಇದ್ದಾನೆ ಮಗ, ಅದೋನಿ ಎನ್ನುವಂತ ಮಗ, ದಾವೀದನ ಮಗ. ಪಾಪಕ್ಕೆ ಬಿದ್ದು ಹೋಗ್ತಾ ಇದ್ದಾನೆ, ತಪ್ಪನ್ನ ಮಾಡಿಬಿಟ್ಟಿದ್ದಾನೆ, ತಪ್ಪುಗಳ ಮೇಲೆ ತಪ್ಪುಗಳು ನಡೀತಾನೆ ಇದೆ. ಆದರೆ ಅವನ ತಂದೆ ಆಗಿರುವಂತ ದಾವೀದನು ತನ್ನ ಮಗನನ್ನ ಕುರಿತು ಒಂದು ದಿನವಾದರೂ, ಯಾಕೆ ಹಿಂಗೆ ಮಾಡಿದೆ, ಇದು ಮಾಡಿದ್ದು ತಪ್ಪಲ್ಲವಾ, ದೇವರು ನಿನ್ನನ್ನು ನೋಡಲ್ವಾ, ದೇವರ ಮೇಲಿನ ಭಯಭಕ್ತಿ ಇಲ್ಲವಾ, ನೀನು ಯಾಕೆ ಹೀಗೆ ಮಾಡಿದೆ ಎಂಬುದಾಗಿ ಪ್ರಶ್ನೆ ಕೇಳಲಿಲ್ಲ. ದಾವೀದನ ಕುಟುಂಬ ಕೊನೆ ತನಕ ಚಿಲ್ಲಾಪಿಲ್ಲಿಯಾಗಿ ಹೋಯಿತು. ಆತನ ಕುಟುಂಬ ನೆಮ್ಮದಿಯಾದಂಥ ಕುಟುಂಬ ಅಲ್ಲ. ಯೇಸುವಿನ ನಾಮದಲ್ಲಿ ಶಬ್ದವನ್ನು ಕೇಳುತ್ತಿರುವಂತಹ ಕುಟುಂಬಸ್ಥರೇ, ನಿಮ್ಮ ಮಕ್ಕಳ ವಿಷಯದಲ್ಲಿ ಇವಾಗ ನೀವು ನೆಗ್ಲೆಕ್ಟ್ ಮಾಡಿದರೆ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಸಂತೋಷವನ್ನು ಕಾಣೋದಕ್ಕೆ ಆಗಲ್ಲ. ನಿಮ್ಮ ಮಕ್ಕಳು ಪಾಪಕ್ಕೆ ಬೀಳುವಾಗ ಅಥವಾ ವಂಚನೆ ಮಾತುಗಳನ್ನಾಡುವಾಗ ಅಥವಾ ಕೆಟ್ಟ ದಾರಿಯಲ್ಲಿ ಇದ್ದಾರೋ ಒಳ್ಳೆ ದಾರಿನಲ್ಲಿ ಇದ್ದಾರೋ ಹೇಗೆ ಅವರನ್ನು ಸರಿಪಡಿಸಬೇಕೋ ಎಂಬುದಾಗಿ ತಾಯಿಯಾಗಿ ತಂದೆಯಾಗಿ ನಮ್ಮ ಜವಾಬ್ದಾರಿಗಳು ಬಹಳವಾಗಿರುವಂಥದ್ದಾಗಿದೆ, ಬಹಳವಾಗಿರುವಂಥದ್ದಾಗಿದೆ. ಶಾಲೆಗೆ ಹೋಗಿದ್ದಾನ, ಕಾಲೇಜಿಗೆ ಹೋಗಿದ್ದಾನ ಅಥವಾ ಫ್ರೆಂಡ್ಸ್ ಜೊತೆಗೆ ಇದ್ದಾನ? ಪ್ರೀತಿಯುಳ್ಳ ದೇವಜನರೇ, ಪ್ರತಿದಿನ
ಕುಟುಂಬಗಳು ಇವತ್ತು 90% ಫ್ಲಾಪ್ ಆಗಿರೋದಕ್ಕೆ ಕಾರಣ ಏನು ಗೊತ್ತಾ? ಪ್ರೀತಿಯ ಕೊರತೆ. ನೀನು ಎಷ್ಟೇ ಸಂಪಾದನೆ ಮಾಡಬಹುದು, ನೀನು ಎಷ್ಟೇ ಒಳ್ಳೆ ವ್ಯಕ್ತಿ ಆಗಿರಬಹುದು, ಒಬ್ಬ ದೊಡ್ಡ ಆಫೀಸರ್ ಆಗಿರಬಹುದು, ದೊಡ್ಡ ಹುದ್ದೆ ನಿನಗಿರ್ಬೋದು, ಆದರೆ ನಿನ್ನ ಮನೆಯಲ್ಲಿ ನಿನ್ನ ಮಕ್ಕಳೇ ಸರಿ ಇಲ್ಲ ಅಂದರೆ ಹಣದಿಂದ, ನಿನ್ನ ಅಧಿಕಾರದಿಂದ, ನಿನ್ನ ಐಶ್ವರ್ಯದಿಂದ ಪ್ರೀತಿನ ಕೊಡೋಕ್ಕಾಗಲ್ಲ ರೀ. ಪ್ರೀತಿನ ಕೊಡೋಕ್ಕಾಗಲ್ಲ. ನಂಬಿಕೆ, ನಿರೀಕ್ಷೆ, ಪ್ರೀತಿ ಬೈಬಲಲ್ಲಿ ನಾವು ನೋಡುವಂತವರಾಗಿದ್ದೇವೆ. 1 ಕೊರಿಂಥದವರ ಬರೆದ ಪತ್ರಿಕೆ 13ನೇ ಅಧ್ಯಾಯದ 14ನೇ ವಚನದಲ್ಲಿ ಪ್ರೀತಿಯೇ ದೊಡ್ಡದು, ಪ್ರೀತಿಯೇ ದೊಡ್ಡದು. ಒಂದು ಕುಟುಂಬವನ್ನು ಕಟ್ಟುವುದು ಪ್ರೀತಿಯೇ ಆಗಿರುವಂಥದ್ದಾಗಿದೆ. ಒಂದು ವೇಳೆ ನಿನ್ನ ಕುಟುಂಬದಲ್ಲಿ ಪ್ರೀತಿ ಇಲ್ಲದೆ ಹೋದರೆ ಯೇಸುವಿನ ನಾಮದಲ್ಲಿ ಇವತ್ತಿನಿಂದ ಪ್ರತಿದಿನ ನಿನ್ನ ಕುಟುಂಬಕ್ಕೆ ನೀನು ಸಮಯವನ್ನು ಕೊಡಬೇಕೆಂಬುದಾಗಿ ದೇವರು ಇಷ್ಟಪಡುವಂತವನಾಗಿದ್ದ. ಪ್ರತಿದಿನ ನಿನ್ನ ಕುಟುಂಬವಾಗಿ ಪ್ರಾರ್ಥಿಸಬೇಕೆಂಬುದಾಗಿ ದೇವರು ಇಷ್ಟಪಡುವಂತವನಾಗಿದ್ದಾನೆ. 3ನೇ ಒಂದು ಸಂಗತಿ, ಪ್ರತಿ ವಾರ ತಪ್ಪದ ರೀತಿಯಲ್ಲಿ ಸಭೆಗೆ ಹೋಗಬೇಕು ಮತ್ತು ಸಭೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. 3ನೇ ಒಂದು ಸಂಗತಿ. ಎಷ್ಟು ಜನ ಗಮನಿಸ್ತಾ ಇದ್ದೀರಿ ಪ್ರೀತಿಯುಳ್ಳ ದೇವಶನ್ರೆ? ನಾನು ಹೇಳ್ತೇನೆ ಪದೇ ಪದೇ, ಪ್ರಾಣ ಹೋದರೂ ಭಾನುವಾರ ನಾವು ದೇವರ ಮಂದಿರದಲ್ಲಿರಬೇಕಂತ, ದೇವರ ಮಂದಿರದಲ್ಲಿರಬೇಕಂತ. ನೀನು ಯಾವ ಸಭೆಗೆ ಹೋಗ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಯಾರ ಬಳಿನಲ್ಲಿ ನೀನು ರಕ್ಷಣೆ ಮಾರ್ಗದಲ್ಲಿ ನಡೆದಿದೆಯೋ ನನಗೆ ಗೊತ್ತಿಲ್ಲ. ಯೇಸುವಿನ ನಾಮದಲ್ಲಿ ಒಂದು ನಿರ್ಣಯವನ್ನು ಇವತ್ತು ನೀನು ತೆಗೆದುಕೊಳ್ಳಬೇಕು. ಅದು 3ನೇ ಪ್ರಾಮುಖ್ಯವಾದಂಥ ನಿರ್ಣಯ. ಮೊದಲನೇದು ದೇವರಿಗೆ ಸಮಯ ಕೊಡಬೇಕು, 2ನೇದು ಕುಟುಂಬಕ್ಕೆ ಸಮಯ ಕೊಡಬೇಕು, 3ನೇದು ನಿನ್ನ ಸಭೆಯ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರತ್ಯೇಕವಾಗಿ ಭಾನುವಾರದ ಆರಾಧನೆಗೆ ನೀವು ಹೋಗಬೇಕು. ನೀನು ಯಾವ ಸಭೆಗೆ ನೀನು ಹೋಗ್ತೀಯೋ ಗೊತ್ತಿಲ್ಲ, ಆದರೆ ನಾನು ಹೇಳುವಂಥ ಒಂದು ಸಂಗತಿಯನ್ನು ಎಚ್ಚರವಾಗಿ ಕೇಳಿ. ಎಲ್ಲಿ ಸ್ವಸ್ಥ ಬೋಧನೆ ಇರ್ತದೋ, ಎಲ್ಲಿ ಅಪೋಸ್ತಲರ ಬೋಧನೆ ಇರ್ತದೋ, ಎಲ್ಲಿ ಸತ್ಯ ಬೋಧನೆ ಇರ್ತದೋ ಆ ಸಭೆಗೆ ನೀನು ಹೋಗುವುದಾದರೆ ಖಂಡಿತವಾಗಿ ನಿನ್ನ ಆತ್ಮಿಕತೆ ಜೀವಿತವನ್ನು ನೀನು ಕಟ್ಟಿಕೊಳ್ತಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಗೊತ್ತಾ ದೇವರ ಮಗುವೆ? ಯೇಸುವಿನ ನಾಮದಲ್ಲಿ ನಾನು ಎಚ್ಚರವಾಗಿ ಗಮನಿಸಿರಿ. ಟೊಮೊಟೊ ತೆಗೆದುಕೊಳ್ಳೋದಕ್ಕೆ ಮಾರ್ಕೆಟ್ಗೆ ಹೋಗ್ತೀರಾ, ಕೇವಲ 10 ರೂಪಾಯಿ kg ಇರುವಂತ ಆ ಟೊಮೊಟೊನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಆ ಟೊಮೊಟೊನ 3 ಸಾರಿ ತಿರುಗಿಸಿ 10 ಸಾರಿ ತಿರುಗಿಸಿ ಎಲ್ಲಾದ್ರೂ ಡಾಟ್ ಇದೆಯಾ, ಎಲ್ಲಾದ್ರೂ ಕಲೆ ಇದೆಯಾ, ಎಲ್ಲಾದ್ರೂ ಕೊಳತು ಹೋಗಿದೆಯಾ ಎಂಬುದಾಗಿ ಅದನ್ನು ಸರ್ಚ್ ಮಾಡಿ 10 ರೂಪಾಯಿ ಬೆಲೆಗೆ ಅಷ್ಟೊಂದು ಸರ್ಚ್ ಮಾಡಿ 1 kg ಟೊಮೊಟೊವನ್ನು ನಾವು ತೆಗೆದುಕೊಳ್ಳುತ್ತೇವೆ ಅಲ್ವಾ? ಕೇವಲ 10 ರೂಪಾಯಿ ಬೆಲೆ ಇರ್ತದೆ. ಅದೇ ರೀತಿಯಲ್ಲಿ ನನ್ನ ಆತ್ಮಿಕತೆ ಬದುಕು, ನನ್ನ ಆತ್ಮಿಕತೆ ಜೀವನ ಅದು ವಾಕ್ಯದ ಮೇಲೆ ಕಟ್ಟಲ್ಪಡಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಸ್ವಸ್ಥ ಬೋಧನೆ ಇಲ್ಲದೆ, ಅಪೋಸ್ತಲರ ಬೋಧನೆ ಇಲ್ಲದೆ, ಅಭಿಷೇಕದ ಆರಾಧನೆ ಇಲ್ಲದೆ, ಆತ್ಮಿಕತೆ ಜೀವ ಇಲ್ಲದೆ ಇರುವಂತ ಅಂತ ಸ್ಥಳಗಳಿಗೆ ನಾವು ಹೋಗಿ ಅದೇ ಪರಿಸ್ಥಿತಿಯಲ್ಲಿ ಕೂತುಕೊಳ್ಳೋದಕ್ಕಿಂತ ಯೇಸುವಿನ ನಾಮದಲ್ಲಿ ನಿಮಗೆ ಉತ್ತೇಜನ ಪಡಿಸ್ತೇನೆ. ಯಾರು ದೇವರ ವಾಕ್ಯವನ್ನ, ಸ್ವಸ್ಥ ಬೋಧನೆಯನ್ನ, ಅಪೊಸ್ತಲರ ಬೋಧನೆಯನ್ನು ಸಾರ್ತಾರೋ ಅಂತ ಸಭೆಗಳಿಗೆ ನೀವು ಹೋಗಿ ಆ ಸ್ಥಳಗಳಲ್ಲಿ ಕೂತುಕೊಂಡು ದೇವರ ನಾಮವನ್ನು ಸ್ಮರಣೆ ಮಾಡಿ ಆ ಸಭೆಗಳಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯಗಳಲ್ಲಿ ನೀವು ಪಾಲು ತೆಗೆದುಕೊಳ್ಳಬೇಕು. ಪ್ರತಿಯೊಂದು ಕಾರ್ಯದಲ್ಲಿ ಸದಾ ನಿಮ್ಮ ಸೇವಕರುಗಳಿಗೆ ನೀವು ಕೈ ಚಾಚಬೇಕು, ನೀವು ಕೈಗಳನ್ನ ಜೋಡಿಸಬೇಕು. ಒಂದು ದಿನ, ಒಂದು ವಾರ ನಮ್ಮ ಆತ್ಮಿಕತೆ ಬದುಕಿನಲ್ಲಿ ನಾವು ಮಿಸ್ ಆದರೆ ಪ್ರೀತಿಯುಳ್ಳ ದೇವಚಂದ್ರೆ ಆ ವಾರ ಪೂರ್ತಿ ಕಳವಳದಿಂದ ಶತ್ರು ನಮ್ಮನ್ನ ನೋಯಿಸಿಬಿಡುತ್ತಾನೆ. ಅನೇಕ ವಿಧವಾದಂಥ ತಡೆಗಳನ್ನು ತರ್ತಾನೆ. 1 ವಾರ, 2 ವಾರ, 3 ವಾರ. ಕೆಲವರನ್ನು ನೋಡ್ತೇವೆ ಬರೀ ಕರ್ತನ ಸಂಸ್ಕಾರ ಭೋಷಣಕ್ಕೆ ಬರುವಂತವರಾಗಿದ್ದಾರೆ. ಕೆಲವರು ನೋಡ್ತೇವೆ ಗಂಡ ನೀನು ಹೋಗು, ಈ ವಾರ ಬರುವ ವಾರ ನಾನು ಹೋಗ್ತೇನೆ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಇಲ್ಲ ಪ್ರೀತಿಯುಳ್ಳ ದೇವಚಂದ್ರೆ, ನಾನು ನನ್ನ ಮನೆಯವರು ಪರಿಪೂರ್ಣವಾಗಿ ದೇವರನ್ನೇ ಆರಾಧಿಸಬೇಕು. ಇದು ದೇವರ ಒಂದು ನಿರೀಕ್ಷೆ, ದೇವರ ಬಯಕೆ. ದೇವರ ಸನ್ನಿಧಾನದಲ್ಲಿ ಒಬ್ಬರು ಸದ ಮನೆಯಲ್ಲಿ ಭಾನುವಾರದ ದಿನ ಇರಬಾರದು. ಪ್ರತಿಯೊಬ್ಬರು ದೇವರ ಮಂದಿರದಲ್ಲಿ ಇರಬೇಕು. ಇದನ್ನ ದೇವರು ನಮ್ಮಿಂದ ನಿರೀಕ್ಷಿಸುವಂತವನಾಗಿದ್ದಾನೆ. 4ನೇ ಒಂದು ಸಂಗತಿ, ಎಂಥ ಸಂದರ್ಭ ಬಂದರೂ ಸದಾ ಪಾಪಕ್ಕೆ ನಾವು ರಾಜಿ ಆಗಬಾರದು. ಈ ಹೊಸ ವರ್ಷದಲ್ಲಿ ಪಾಪಕ್ಕೆ ರಾಜಿ ಆಗಬಾರದು. ಯೇಸುವಿನ ನಾಮದಲ್ಲಿ ನಾವು ಆರಾಧಿಸುವಂತಹ ದೇವರು ಪರಿಶುದ್ಧನಾಗಿರುವುದರಿಂದ ಆತನು ನಮ್ಮ ಬದುಕಿನಲ್ಲಿ ಪರಿಶುದ್ಧವಾದ ಕಾರ್ಯಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡುವಂತವನಾಗಿದ್ದಾನೆ, ನಿರೀಕ್ಷೆ ಮಾಡುವಂತವನಾಗಿದ್ದಾನೆ. ಕಣ್ಣಿನ ಮೂಲಕವಾಗಿ
ಹೃದಯದ ಮೂಲಕವಾಗಿ, ಮನಸ್ಸಿನ ಆಲೋಚನೆ ಮೂಲಕವಾಗಿ, ಶರೀರದ ಮೂಲಕವಾಗಿ ಆಕರ್ಷಣೆಗೆ ಒಳಗಾಗಿ ಇವತ್ತು ದೇವನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟೋ ವರ್ಷಗಳ ಕಾಲ ನೀನು ಕಾಣಬೇಕಾದಂತ ದೇವರ ಮಹಿಮೆ, ಕಾಣಬೇಕಾದಂತ ದೇವರ ಕೃಪೆ, ಕಾಣಬೇಕಾದಂತ ದೇವರ ಆಶೀರ್ವಾದ, ಕಾಣಬೇಕಾದಂತ ಅಭಿವೃದ್ಧಿ, ಕಾಣಬೇಕಾದಂತ ಬಿಡುಗಡೆ, ಕಾಣಬೇಕಾದಂತ ಆ ಮಹಿಮೆಯನ್ನ ಇದುವರೆಗೆ ನೀನು ಕಾಣದೇ ಇರುವುದಕ್ಕೆ ಕಾರಣ ಏನು ಗೊತ್ತಾ? ಒಂದೇ ಒಂದು ಕಾರಣ, ಸ್ವಲ್ಪ ಬೆಚ್ಚಗಿರುತ್ತೀಯ, ಸ್ವಲ್ಪ ತಣ್ಣಗಾಗ್ಬಿಡುತ್ತೀಯ, ಸ್ವಲ್ಪ ಬೆಚ್ಚಗಿರುತ್ತೀಯ, ಸ್ವಲ್ಪ ತಣ್ಣಗಾಗ್ಬಿಡ್ತೀಯ, ಸ್ವಲ್ಪ ಸಮಯ ಲೋಕಕ್ಕೆ ಕೊಡ್ತೀಯ, ಸ್ವಲ್ಪ ಸಮಯ ಯಾವುದಕ್ಕೆ ಬೇಕಾದರೂ ಅಡ್ಜಸ್ಟ್ ಆಗ್ತೀಯ, ಸ್ವಲ್ಪ ಸಮಯಗಳ ಕಾಲ ಅಯ್ಯೋ ನಾನು ಪ್ರಾರ್ಥಿಸಬೇಕು, ನಾನು ಬಲ ಹೊಂದಬೇಕು, ನಾನು ಡೆಡಿಕೇಶನ್ ಆಗಿರ್ಬೇಕೆಂಬುದಾಗಿ ಯೋಚನೆ ಮಾಡ್ತೀಯ. ಆದರೆ ದೇವರು ಇವತ್ತು ಹೇಳ್ತಾನೆ ಏನು ಗೊತ್ತಾ? ಪ್ರೀತಿಯ ದೇವಶ್ವರೇ, ನಿನ್ನ ಬದುಕಿನಲ್ಲಿ ಪಾಪ ಕೊಡುವಂತ ಸಂಬಳನೇ ಮರಣ. ಎಲ್ಲರೂ ಪಾಪ ಮಾಡಿ ಇವತ್ತು ದೇವರ ಮಹಿಮೆಯನ್ನು ನಾವು ಕಳ್ಕೊಂಡಿದ್ದೇವೆ. ದೇವರ ಮಹಿಮೆ ಮತ್ತೆ ಪುನಃಸ್ಥಾಪನೆ ಆಗಬೇಕಂದ್ರೆ, ದೇವರ ಮಹಿಮೆ ನಮ್ಮ ಕುಟುಂಬದಲ್ಲಿ ಬರಬೇಕಂದ್ರೆ, ಯೇಸುವಿನ ನಾಮದಲ್ಲಿ ದೇವನಾಮಕ್ಕೆ ಸ್ತೋತ್ರವಾಗಲಿ, ನಾವು ಪರಿಶುದ್ಧತೆಯಿಂದ ಬದುಕಬೇಕು. ಪಾಪದಕ್ಕೆ ಯಾವತ್ತೂ ಸದಾ ರಾಜಿಯಾಗಬಾರದು. ಐದನೇ ಒಂದು ಸಂಗತಿ, ಕ್ಷಮಿಸುವುದಕ್ಕೆ ಅಲಕ್ಷ್ಯ ಮಾಡಬಾರದು. ಯಾಕೆಂದರೆ ಬೈಬಲ್ ಹೇಳ್ತದೆ, ಪ್ರತಿ ಸಾರಿ ನಾವು ಪ್ರಾರ್ಥಿಸುವಂತ ಸಂದರ್ಭದಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಮೊಣಕಾಲೂರೋದಕ್ಕಿಂತ ಮೊದಲೇನೆ ನಾವು ಕ್ಷಮಿಸಬೇಕು. ಕ್ಷಮಿಸದೆ ಹೋದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ನೀನು ಪರರ ತಪ್ಪನ್ನ ಕ್ಷಮಿಸದೆ ಹೋದರೆ ನಿನ್ನ ತಪ್ಪನ್ನ ನಿನ್ನ ದೇವರು ಕ್ಷಮಿಸುವುದಕ್ಕೆ ಆಗಲ್ಲ. ಹೊಸ ವರ್ಷದ 2ನೇ ದಿನದಲ್ಲಿ ದೇವರ ಶಬ್ದವನ್ನು ಕೇಳುತ್ತಿರುವಂತಹ ದೇವರ ಮಗುವೆ, ಹೊಸ ವರ್ಷದ 1ನೇ ದಿನದಲ್ಲಿಯೇ ದೇವರು ಮಾತನಾಡಿದ್ದಾನೆ. ಏನ್ ಗೊತ್ತಾ? ಯೆಶಾಯ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯದ 16, 17, 18 ವಚನ, 19ನೇ ವಚನವನ್ನು ನೋಡುವಾಗ, ಹಳೆಯ ಸಂಗತಿಗಳನ್ನು ಮರೆತು ಬಿಡ್ರಿ, ನಾನು ಹೊಸ ಕಾರ್ಯಗಳನ್ನು ಮಾಡ್ತೇನೆ. ಹೊಸ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡಿಬೇಕಾದ್ರೆ ಹಳೆಯ ಎಲ್ಲಾ ಕಾರ್ಯಗಳು ಲಯವಾಗಬೇಕು. ಅದ್ಭುತ ಅತಿಶಯಗಳು ನಮ್ಮ ಕುಟುಂಬಗಳಲ್ಲಿ ನಡಿಬೇಕಂದ್ರೆ ಕ್ಷಮಿಸುವುದರಲ್ಲಿ ಅಲಕ್ಷ್ಯ ಮಾಡಬಾರದು. ಒಂದು ವೇಳೆ ನೀನು ಕ್ಷಮಿಸಿಲ್ಲ ಅಂದ್ರೆ ನಿನ್ನ ಪ್ರಾರ್ಥನೆಗಳು ನಿನ್ನ ಮನೆಯನ್ನ, ಟೆರೆಸ್ ಅನ್ನ, ನೀನಿರುವಂತಹ ಸ್ಥಳವನ್ನು ದಾಟಿ ಹೋಗಲಾರಿ. ನೀನು ಪರರ ತಪ್ಪನ್ನ ಕ್ಷಮಿಸಿದರೆ ಮಾತ್ರ ದೇವರು ನಿನ್ನ ತಪ್ಪನ್ನ ಕ್ಷಮಿಸುತ್ತಾನೆ. ಅಷ್ಟು ಮಾತ್ರವಲ್ಲ, ಅನೇಕ ಸಾರಿ ನಾವು ಕ್ಷಮಿಸದೆ ಪಾಪಕ್ಕೆ ಒಳಗಾಗುತ್ತೇವೆ. ಹೇಗೆ ಎಂಬುದಾಗಿ ನೀವು ಕೇಳುವುದಾದ್ರೆ, ಎಫೆಸ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲ ಪೌಲನು ಹೀಗೆ ಸ್ಪಷ್ಟಪಡಿಸ್ತಾನೆ. ಏನು ಗೊತ್ತಾ? ನೀವು ಸೂರ್ಯ ಮುಳುಗುವುದರೊಳಗಾಗಿ ಒಬ್ಬರ ತಪ್ಪನ್ನ ಒಬ್ಬರು ಕ್ಷಮಿಸಿಬಿಡ್ರಿ, ಒಬ್ಬರ ಕೋಪವನ್ನ ಒಬ್ಬರು ಕ್ಷಮಿಸಬಿಡ್ರಿ. ಒಂದು ವೇಳೆ ಆ ಕೋಪವನ್ನ ಮುಂದುವರಿಸಿದರೆ ಯಾರಿಗೆ ಅವಕಾಶ ಆಗುತ್ತದೆ? ಸೈತಾನನಿಗೆ ಅವಕಾಶವಾಗುತ್ತೆ. ಸೈತಾನನಿಗೆ ಅವಕಾಶವನ್ನು ಕೊಡುವುದಾದರೆ ಅದು ನಮ್ಮ ಜೀವಿತದಲ್ಲಿ ದೇವರಿಗೆ ಅಲ್ಲಿ ಸ್ಥಳ ಇರೋದಿಲ್ಲ. ಯೇಸು ಸ್ವಾಮಿನೇ ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಮುಖಕ್ಕೆ ಉಗುಳಿದವರನ್ನ, ಗುದ್ದಿದವರನ್ನ, ಅಪಹಾಸ್ಯ ಮಾಡಿದವರನ್ನ, ಶಿಲುಬೆಯ ಮೇಲೆ ಹಾಕಿದವರನ್ನ, ಕೈಕಾಲುಗಳಲ್ಲಿ ಮೊಳೆಯನ್ನು ಹೊಡೆದವರನ್ನ, ಮುಳ್ಮುಡಿಯನ್ನು ಹಾಕಿದಂಥ ವ್ಯಕ್ತಿಗಳನ್ನ ಕರಗಳನ್ನು ಚಾಚಿ, ತಂದೆಯೇ ಇವರು ಏನು ಮಾಡ್ತಾ ಇದ್ದಾರೋ ಇವರು ಅರಿಯರು, ಇವರನ್ನ ಕ್ಷಮಿಸು ಎಂಬುದಾಗಿ ಕ್ಷಮಾಪೂರ್ಣನಾಗಿರುವಂಥ ದೇವರು, ನಮ್ಮ ದೇವರು ಆತನೇ ಕ್ಷಮಾಪಣೆಯನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ನಾವೆಂಥ ಮನುಷ್ಯರು ಗೊತ್ತಾ? ದೇವರಿಗಿಂತ ದೊಡ್ಡ ಸ್ಥಿತಿಯನ್ನು ಮಾಡುವಂಥ ವ್ಯಕ್ತಿಗಳಾಗಿದ್ದೇವೆ. ದೇವರಿಂದ ದೂರಾಗಿ ಏನೇ ಆದರೂ ಸರಿ, ನನ್ನ ಪ್ರಾಣ ಹೋದ್ರೂ ಸರಿ, ಇವನನ್ನ ನಾನು ಕ್ಷಮಿಸೋದಿಲ್ಲ ಎಂಬುದಾಗಿ. ಇಲ್ಲ ಪ್ರೀತಿಯುಳ್ಳ ದೇವಚಂದ್ರೆ, ನೀನು ಕ್ಷಮಿಸದೆ ಹೋದ್ರೆ ನಿನ್ನ ಬದುಕು ಹೇಗಾಗ್ತದೆ ಗೊತ್ತಾ? ಇಲ್ಲದೇ ಇರುವಂಥ ವೇದನೆ ನಿನಗೆ ಪ್ರಾರಂಭವಾಗುತ್ತೆ, ರೋಗಗಳು ನಿನಗೆ ಪ್ರಾರಂಭವಾಗುತ್ತೆ, ವೇದನೆ ದುಃಖಗಳು ನಿನಗೆ ಪ್ರಾರಂಭವಾಗುತ್ತದೆ. ನಿನ್ನ ಜೀವಿತದಲ್ಲಿ ಸಮಾಧಾನ, ನೆಮ್ಮದಿಯನ್ನು ನೀನು ಹೊಂದಿಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೂರ್ಯ ಮುಳುಗುವುದರೊಳಗಾಗಿ ನೀನು ಕ್ಷಮಿಸದೆ ಹೋದರೆ ನೀನು ಪಾಪಕ್ಕೆ ಗುರಿಯಾಗುತ್ತೆ.
ಆ ಪಾಪ ನಿನ್ನನ್ನು ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭವಾಗುತ್ತೆ. ಇವತ್ತು ಅನೇಕ ಕುಟುಂಬಗಳನ್ನು ನೋಡುವಂಥ ಸಂದರ್ಭದಲ್ಲಿ ಗಂಡನನ್ನು ಹೆಂಡತಿ ಕ್ಷಮಿಸೋದಿಲ್ಲ, ಹೆಂಡತಿಯನ್ನು ಗಂಡನು ಕ್ಷಮಿಸೋದಿಲ್ಲ. ಅಮ್ಮ, ತಾಯಿ, ಸಹೋದರನೇ, ಕೈ ಮುಗಿದು ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬಕ್ಕೆ ದೇವರೇ ಅಸ್ತಿವಾರ. ಯೇಸು ಸ್ವಾಮಿಯ ಆ ಮನೆಗೆ ಶಿರಸ್ಸು. ಆ ಪ್ರೇಮಾಧಾರನಾಗಿರುವಂಥ, ಕೃಪಾಪೂರ್ಣನಾಗಿರುವಂಥ, ಕ್ಷಮಯ ಸುಂದರನಾಗಿರುವಂಥ ದೇವರು ಕ್ಷಮಾಪಣೆ ಮಾಡುವಂತಹ ಸಂದರ್ಭದಲ್ಲಿ, ಒಂದು ವೇಳೆ ನಿನ್ನ ಗಂಡನ ವಿಷಯದಲ್ಲಿ ನನಗೆ ಇದುವರೆಗೆ ಕ್ಷಮಾಪಣೆ ಮಾಡದಿರುವಂಥ ಕಲ್ಲಾದ ಹೃದಯ ಇರುವುದಾದರೆ ಇವತ್ತು ಕ್ಷಮಿಸಿಬಿಡು. ಹೆಂಡತಿ ವಿಷಯದಲ್ಲಿ ನಿನಗೆ ಕ್ಷಮಾಪಣೆ ಮಾಡದಿರುವಂಥ ಕ್ರಿಯೆಗಳಿರುವುದಾದರೆ ಇವತ್ತು ಕ್ಷಮಿಸಿ, ನೀವು ಒಂದಾಗಿ ಕುಟುಂಬವಾಗಿ ನೀವು ಪ್ರಾರ್ಥನೆ ಮಾಡುವುದನ್ನು ಕಲೀರಿ. ನಿಮ್ಮ ಮನೆಯೇ ಒಂದು ಚಿಕ್ಕ ಪರಲೋಕವಾಗಿ ದೇವರು ಮಾರ್ಪಡಿಸುವಂಥವನಾಗಿದ್ದಾನೆ. ಚಿಕ್ಕ ಪರಲೋಕವಾಗಿ ದೇವರು ಮಾರ್ಪಡಿಸುವಂಥವನಾಗಿದ್ದಾನೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶಂಡ್ರೆ, ಕುಟುಂಬದ ವಿಷಯದಲ್ಲಿ ಮಾತ್ರವಲ್ಲ, ಒಂದು ವೇಳೆ ತಿಳಿದೋ ತಿಳಿಯದ ಹಾಗೆಯೋ ವೈಯಕ್ತಿಕವಾಗಿ ನಮ್ಮ ವಿಷಯದಲ್ಲಿ ಎಷ್ಟೋ ಜನರು ವಿರೋಧವಾಗಿ ನಿಂತುಕೊಂಡಿರ್ಬೋದು, ನಮ್ಮ ವಿರುದ್ಧವಾಗಿ ತಪ್ಪುಗಳನ್ನು ಮಾಡ್ತಾ ಇರಬಹುದು, ನಮ್ಮ ವಿರುದ್ಧವಾಗಿ ಅವಹೇಳನದ ಮಾತುಗಳನ್ನು ಆಡ್ತಾ ಇರಬಹುದು, ಕೀಳಾಗಿ ನಮ್ಮನ್ನು ನೋಡ್ತಾ ಇರಬಹುದು. ಆದರೆ ದೇವರು ಇವತ್ತು ಕೇಳುತ್ತಿರುವಂಥ ನಿನ್ನಿಂದ ಸ್ಪಷ್ಟವಾದಂಥ ಒಂದು ಸಂಗತಿ, ನೀನು ಕ್ಷಮಿಸುವುದರಲ್ಲಿ ಅಲಕ್ಷ್ಯವನ್ನು ಮಾಡಬಾರ್ದು. ಇದನ್ನು ದೇವರು ನಿನ್ನಿಂದ ನಿರೀಕ್ಷಿಸುವಂತವನಾಗಿದ್ದಾನೆ. 6ನೇ ಒಂದು ಸಂಗತಿ, ಪ್ರತ್ಯೇಕವಾಗಿ ನಮ್ಮ ಬಾಯಿ ಮಾತಿನಿಂದ ಯಾವಾಗಲೂ ಸದಾ ಕರ್ತನಿಗೆ ಸ್ತೋತ್ರವನ್ನೇ ಮಾಡಬೇಕು. ನಮ್ಮ ಬಾಯಿ ಮಾತಿನಿಂದ ಯಾವಾಗಲೂ ಆಶೀರ್ವಾದದ ವಚನಗಳನ್ನೇ ನಾವು ಪ್ರಕಟಿಸಬೇಕು. ಗಮನಿಸ್ತಾ ಇದ್ದೀರಾ ಪ್ರೀತಿಯುಳ್ಳ ದೇವಜನರೇ? ಒಂದು ಮಾತನ್ನು ಹೇಳಿದ್ದೇನೆ, ದೇವರಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ನಿನ್ನ ನಾಲಿಗೆಗೆ ಇದೆ. ದೇವರಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ನಿನ್ನ ನಾಲಿಗೆಗೆ ಇರುವಂಥದ್ದಾಗಿದೆ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ದೇವರು ಒಂದು ವಚನವನ್ನು ಹೀಗೆ ಬರೆಸಿದ್ದಾನೆ, ಜೀವನ ಮತ್ತು ಮರಣ ನಾಲಿಗೆಯ ವಶದಲ್ಲಿದೆ, ವಚನ ಪ್ರಿಯರು ಅದರ ಲಾಭವನ್ನು ಅನುಭವಿಸುತ್ತಾರಂತ. ನೋಡಿ, ಮರಣ ಹೊಂದುವುದಾದರೆ ಈ ನಾಲಿಗೆಯಿಂದ, ಜೀವನ ಹೊಂದುವುದಾದರೆ ಈ ನಾಲಿಗೆಯಿಂದ. ಎಷ್ಟೊಂದು ಬಲಿಷ್ಠವಾದಂಥ ಶಕ್ತಿ ದೇವರು ನಾಲಿಗೆಗೆ ಕೊಟ್ಟಿದ್ದಾನೆ. ಮರಣನೂ ಇದರಲ್ಲಿದೆ, ಜೀವನೂ ಅದರಲ್ಲಿದೆ. ಯೇಸುವಿನ ನಾಮದಲ್ಲಿ ಕಷ್ಟನೋ, ಸುಖನೋ, ಸಂತೋಷನೋ, ನೆಮ್ಮದಿನೋ, ದುಃಖನೋ, ವೇದನೆನೋ, ಅನೇಕ ವಿಧವಾದ ಕೊರತೆಗಳು, ಇಕ್ಕಟ್ಟುಗಳು, ಸಮಸ್ಯೆಗಳು ಏನೇ ಬಂದರೂ ಸದಾ ದೇವರ ಸನ್ನಿಧಾನದಲ್ಲಿ ಮನಸ್ಸಾರೆ ನಾವು ಹೇಳಬೇಕು, ದೇವರೇ ಕರ್ತನೆ, ನಿನಗೆ ಮಾತ್ರ ಸ್ತೋತ್ರ, ನಿನಗೆ ಮಾತ್ರ ಸ್ತುತಿ. ಏನೇ ಆದರೂ ಸರಿ ದೇವರೇ ಕರ್ತನೆ, ಒಂದಲ್ಲ ಒಂದು ದಿನ ಎಲ್ಲವನ್ನ ಸರಿ ಮಾಡುವ ಸಾಮರ್ಥ್ಯವುಳ್ಳಂಥ ಸರ್ವಶಕ್ತನಾಗಿರುವ ದೇವರು ನೀನು ನನಗಿದ್ದೀ ಸ್ವಾಮಿ. ಈ ಕಷ್ಟ, ಈ ದುಃಖ, ಈ ಕಣ್ಣೀರು, ಈ ಒಂಟಿತನ, ಈ ಹೋರಾಟ, ಈ ಬದುಕು ದೇವರೇ, ಈ ವಿರೋಧ, ಈ ತಂತ್ರಗಳು ದೇವರೇ ಕರ್ತನೆ ಶಾಶ್ವತವಲ್ಲ. ದೇವ, ನೀನೇ ಶಾಶ್ವತವಾಗಿದೆ. ದೇವರೇ ಕರ್ತನೆ, ಏನೇ ಆದರೂ, ಹೇಗೆ ಇದ್ದರೂ ನೀನೇ ನನ್ನ ದೈವ, ನೀನೇ ನನ್ನ ಶರಣ, ನೀನೇ ನನ್ನ ರಕ್ಷಕ, ನೀನೇ ನನ್ನ ವಿಮೋಚಕ, ನೀನೇ ನನಗೆ ಎಲ್ಲವೂ ಸ್ವಾಮಿ. ದೇವರೇ ಕರ್ತನೆ, ನನ್ನನ್ನು ಆಪತ್ಕಾಲದಲ್ಲಿ ಸಹಾಯ ಮಾಡುವ ವಿಶೇಷವಾದ ಸಹಾಯಕನು ನೀನಾಗಿದ್ದಿ. ನಿನ್ನ ಹೊರತು ನನಗೆ ಯಾರಿಲ್ಲಪ್ಪ ಎಂಬುದಾಗಿ ಮನಪೂರ್ವಕವಾಗಿ ನಾವು ಮನಸ್ಸಿನ ಅಂತರಾಳದಿಂದ ನಾವು ಯಾವಾಗಲೂ ದೇವರಿಗೆ ನಮ್ಮ ನಾಲಿಗೆಯಿಂದ ಸ್ತುತಿ ಸ್ತೋತ್ರವನ್ನೇ ಮಾಡಬೇಕು. ಯಾರೇ ನಮಗೆ ನೋಯಿಸಲಿ, ಯಾರೇ ನಮಗೆ ಕೆಟ್ಟದಾಗಿ ಮಾತಾಡಲಿ, ಯಾರೇ ನಮಗೆ ಕೀಳಾಗಿ ನೋಡಲಿ, ಯಾರೇ ನಮ್ಮನ್ನ ಕೇಡು ಮಾಡಲಿ, ಯಾರೇ ನಮ್ಮಿಂದ ಕಿತ್ತುಕೊಳ್ಳಲಿ, ಯಾರೇ ನಮಗೆ ಅಪಹಾಸ್ಯ ಮಾಡಲಿ, ಅವರೆಲ್ಲರನ್ನ ದೇವರ ಕ್ಷಮಿಸು, ಅವರನ್ನು ಆಶೀರ್ವಾದ ಮಾಡು ಎಂಬುದಾಗಿ ನಾವು ಅವರನ್ನು ಆಶೀರ್ವದಿಸಬೇಕು. ಯಾಕೆಂದರೆ ಅಬ್ರಹಾಮನಿಗೆ ದೇವರು ಹೇಳುತ್ತಾನೆ, ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸ್ತೇನೆ, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುತ್ತೇನೆ ಎಂಬುದಾಗಿ. ಆಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತೆ. ಯಾರಾದರೂ ನಮ್ಮನ್ನು ಶಪಿಸಿದರೆ ಆ ಶಪಿಸುವ ಕಾರ್ಯವನ್ನು ದೇವರಿಗೆ ಬಿಟ್ಟು ಬಿಡೋಣ. ಪ್ರೀತಿಯುಳ್ಳ ದೇವಶಂಡ್ರೆ, ದೇವರಿಗೆ ಬಿಟ್ಟು ಬಿಡೋಣ. ಮುಯಿ ತೀರಿಸುವುದು ನಮ್ಮ ಕೆಲಸವಲ್ಲ, ನ್ಯಾಯ ತೀರ್ಪು ಮಾಡುವುದು ನಮ್ಮ ಕೆಲಸವಲ್ಲ, ಕೀಳಾಗಿ ನೋಡುವುದು ನಮ್ಮ ಕೆಲಸವಲ್ಲ. ಪ್ರತಿಯೊಂದನ್ನು ಆಶೀರ್ವದಿಸುವುದೇ ನಮ್ಮ ಕೆಲಸವಾಗಿದೆ.
ಇವತ್ತು ನಾನು ನಿಮಗೆ ಹೇಳುತ್ತೇನೆ, ನಿಮ್ಮ ಮಕ್ಕಳನ್ನ ನೋಡುವಾಗ, ನಿನ್ನ ಗಂಡನನ್ನ ನೋಡುವಾಗ, ನಿನ್ನ ಹೆಂಡತಿಯನ್ನ ನೋಡುವಾಗ ನಿನ್ನ ಬಾಯಿಂದ ಆಶೀರ್ವಾದಕರವಾದ ಮಾತುಗಳು ಬರಬೇಕು. ಅನೇಕ ಕುಟುಂಬಗಳಲ್ಲಿ ನೋಡುವಂಥ ಸಂದರ್ಭದಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗಿ ಆಡಿಕೊಂಡು ಅಲ್ಲಿ ಮಣ್ಣಲ್ಲಿ ಬಿದ್ದು ಬಿಟ್ಟಿರ್ತಾರೆ. ಮಣ್ಣಿನಿಂದ ಶರ್ಟ್ಗಳು, ಅವರ ಸ್ಕರ್ಟ್ಗಳು ಎಲ್ಲವೂ ಸದಾ ಒಂದು ವೇಳೆ ಗಲೀಜಾದ ತಕ್ಷಣವೇ ತಾಯಿ ಅವುಗಳನ್ನು ನೋಡುವಾಗ, ಬಾ ಪಾಪಿ ಮುಂಡೆದೆ, ನೀನು ಇಂಥದ್ದೇ ಮಾಡ್ಕೊಂಡು ಬರೋದು, ನನ್ನ ಜೀವನ ನಿಮ್ಮನ್ನು ತೊಳೆದು ತಿಕ್ಕಿ ಮಾಡಿ ನಿಮಗೋಸ್ಕರವಾಗಿ ಕಷ್ಟಪಡೋದೇ ಆಯ್ತು ನನ್ನ ಜೀವನ, ಅಯ್ಯೋ ನಿಮಗೆಲ್ಲ ಯಾವಾಗ ಸಾವು ಬರ್ತದೋ ಎಂಬುದಾಗಿ ಅನೇಕ ಜನರು ಮಾತನಾಡ್ಬಿಡ್ತೇವೆ. ಇಲ್ಲ ಪ್ರೀತಿಯುಳ್ಳ ದೇವಶಂಟ್ರೆ, ಒಂದು ಸ್ವಲ್ಪ ಕಷ್ಟಪಟ್ರೆ ಆ ಬಟ್ಟೆ ಕ್ಲೀನ್ ಆಗುತ್ತೆ. ಆದರೆ ನೀನು ನುಡಿದ ಮಾತು ಇದೆ ಅಲ್ಲ, ನಿನ್ನ ಮಕ್ಕಳ ಮೇಲೆ ಅದು ಘನಘೋರವಾದಂಥ ಶಾಪವನ್ನು ತರುವಂಥದ್ದಾಗಿದೆ. ಒಂದು ವೇಳೆ ನಿನ್ನ ಗಂಡ ಕುಡುಕನಾಗಿರುವುದಾದರೆ, ಅಥವಾ ನಿನ್ನ ಹೆಂಡತಿ ಗಯ್ಯಾಳಿಯಾಗಿರುವುದಾದರೆ, ಇವಳು ಯಾವಾಗ ಸತ್ತು ಹೋಗ್ತಾಳೋ, ಇವಳು ಯಾವಾಗ ನಾಶವಾಗಿ ಹೋಗ್ತಾನೋ, ಇವನ ಜೀವನ ಯಾವಾಗ ಹಾಳಾಗುತ್ತದೆ ಎಂಬುದಾಗಿ ಅಪ್ಪಿ ತಪ್ಪಿನಿಸದ ಬಾಯಿ ಮಾತಿನಿಂದ ನಿನ್ನ ಮಕ್ಕಳನ್ನ, ನಿನ್ನ ಗಂಡನನ್ನ, ಹೆಂಡತಿಯನ್ನ ಶಪಿಸುವುದಕ್ಕೆ ಹೋಗ್ಬೇಡ್ರಿ. ಯೇಸುವಿನ ನಾಮದಲ್ಲಿ ಈ ನಾಲಿಗೆ ನಿಜವಾಗ್ಲೂ ಸದಾ ಆಶೀರ್ವಾದ ಮಾಡುವುದಕ್ಕಾಗಿ ದೇವರು ನಮಗೆ ಕೊಟ್ಟಿದ್ದಾನೆ. ನಮ್ಮ ಆಶೀರ್ವಾದಗಳು ನಿಂತುಕೊಳ್ಳುತ್ತದೆ, ನಮ್ಮ ಶಾಪಗಳು ತಿರುಗಿ ನಮಗೆ ಬರ್ತದೆ. ಮನುಷ್ಯನು ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬಿದ್ದು ಒತ್ತಾಡುವಂತವನಾಗಿದ್ದಾನೆ, ಬೇರೆ ಯಾರು ಬೀಳಲ್ಲ ರೀ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ನಮ್ಮ ಬದುಕಿನಲ್ಲಿ ಕೊನೆ ಉಸಿರಿರುವ ತನಕ, ಈ ವರ್ಷ ಮಾತ್ರವಲ್ಲ, ದಿನಕ್ಕೆ ಸ್ತೋತ್ರವಾಗಲಿ, ಸಾಧ್ಯವಾದಷ್ಟು ಮಟ್ಟಿಗೆ ಅಲ್ಲ, ಜೀವನ ಪೂರ್ತಿ ನಮಗೆ ಹೀಯಾಳಿಸುವವರನ್ನ, ಕೀಳಾಗಿ ನೋಡುವಂಥವರನ್ನ, ನಮಗೆ ಕಷ್ಟ ಕೊಡುವಂಥವರನ್ನ, ನಮಗೆ ಬಾಧೆ ಪಡಿಸುವಂಥವರನ್ನ, ನಮ್ಮನ್ನ ಪ್ರೀತಿಸುವಂಥವರನ್ನ, ನಮ್ಮನ್ನ ದ್ವೇಷಿಸುವಂಥವರನ್ನ ಯೇಸುವಿನ ನಾಮದಲ್ಲಿ ದೇವ ಆಶೀರ್ವಾದ ಮಾಡಪ್ಪ. ಅವರಿಗೆ ಕರ್ತನೆ ಕಣ್ಣೀರು ಒಡಿಸಪ್ಪ, ಅವ್ರ ಕೈ ಹಿಡಿದು ನಡೆಸಪ್ಪ. ದಿನಕ್ಕೆ ಸ್ತೋತ್ರವಾಗಲಿ. ನನ್ನ ನಾಲಿಗೆ ಯಾವಾಗಲೂ ದೇವರೇ ನಿನ್ನ ನಾಮವನ್ನೇ ಸ್ತುತಿಸಬೇಕು, ನಿಮ್ಮ ನಾಮವನ್ನೇ ಘನಪಡಿಸಬೇಕು. ಅದು ಬಿಟ್ಟರೆ ಬೇರೆ ಯಾವ ಸಂಗತಿಗಳು ಸಹ ನನ್ನ ಬದುಕಿನಲ್ಲಿ ಇರಬಾರದು ಎಂಬುದಾಗಿ ಆಶೀರ್ವಾದದ ಮಾತುಗಳನ್ನೇ, ಆಶೀರ್ವಾದದ ಸ್ತುತಿ ಸ್ತೋತ್ರಗಳನ್ನೇ ದೇವರು ನಿರೀಕ್ಷಿಸುವಂಥವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಪ್ರತಿದಿನ ನಾವು ಸ್ತುತಿ ಸ್ತೋತ್ರ ಮತ್ತು ಆಶೀರ್ವಾದದ ಮಾತುಗಳನ್ನೇ ಆಡುವಂಥವ್ರು. ಕೊನೆಯದಾಗಿ 7ನೇದಾಗಿ ಪ್ರೀತಿಯುಳ್ಳ ದೇವಶಂಟ್ರೆ, ಪ್ರತಿದಿನ ನಾವು ಯೇಸು ಸ್ವಾಮಿಯನ್ನೇ ಆಧಾರ ಮಾಡಿಕೊಳ್ಳೋಣ. ಎಷ್ಟೋ ಜನರು ನೀವು ಅನ್ಕೊಳ್ತಾ ಇದ್ದೀರೇನೋ, ದಿನಕ್ಕೆ ಸ್ತೋತ್ರವಾಗಲಿ, ಈ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡಿದ್ರೆ ಎಷ್ಟೋ ಒಳ್ಳೆಯದಾಗಿರ್ತದೆ ಎಂಬುದಾಗಿ. ಅನೇಕ ಜನರು ತಮ್ಮ ಹಣದ ಮೇಲೆ, ಜ್ಞಾನದ ಮೇಲೆ, ಶಕ್ತಿ ಮೇಲೆ, ಅಧಿಕಾರದ ಮೇಲೆ, ಸ್ವಾಸ್ಥ್ಯ ಸಂಪತ್ತುಗಳ ಮೇಲೆ ಆಧಾರ ಪಡ್ತಾರೆ. ಅನೇಕ ವೇಳೆಗಳಲ್ಲಿ ಅವ್ರು ಅನ್ಕೊಳ್ತಾರೆ, ನನಗೇನು ಕಡಿಮೆ, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನನಗೇನು ಕಡಿಮೆ, ಇಷ್ಟು ಆಸ್ತಿ ಇದೆ, ನನ್ನ ಮಕ್ಕಳೆಲ್ಲ ಅಮೇರಿಕಾ, ಇಂಗ್ಲೆಂಡ್, ದೂರ ದೇಶದಲ್ಲಿ ಇದ್ದಾರೆ, ನನಗೇನು ಕಡಿಮೆ. ಇಲ್ಲ ಪ್ರೀತಿಯುಳ್ಳ ದೇವಶಂಟ್ರೆ, ನಿನಗೇನು ಕಡಿಮೆ ಆಗಿಲ್ಲ, ಕಡಿಮೆ ಆಗೋದು ಬೇಡ. ಯೇಸುವಿನ ನಾಮದಲ್ಲಿ ನಿನಗೆ ಎಷ್ಟೇ ಇದ್ದರೂ ಸದಾ ಒಂದಲ್ಲ ಒಂದು ದಿನ ಎಲ್ಲವನ್ನು ಸದಾ ಇಲ್ಲಿ ಬಿಟ್ಟು ಹೋಗ್ಬೇಕಾಗತ್ತೆ. ಆದರೆ ಹಣನೋ, ಆಸ್ತಿನೋ, ಐಶ್ವರ್ಯನೋ ನಮ್ಮ ಜೀವನಕ್ಕೆ ಅದು ಆಧಾರವಾಗೋದಿಲ್ಲ. 99% ಹಣದಿಂದ ಏನು ಬೇಕಾದರೂ ಕೊಂಡುಕೊಳ್ಳಬಹುದು, ಆದರೆ ಜೀವವನ್ನ ಯಾರು ಕೊಂಡುಕೊಳ್ಳಕ್ಕಾಗಲ್ಲ. 1% ಅದು ಇರುತ್ತದೆ, ಜೀವವನ್ನು ಯಾರು ಕೊಂಡುಕೊಳ್ಳಕ್ಕಾಗಲ್ಲ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಯೇಸುವಿನ ನಾಮದಲ್ಲಿ ಪ್ರತಿದಿನ ದೇವರ ಸನ್ನಿಧಾನದಲ್ಲಿ ದೇವರನ್ನೇ ಆಧಾರ ಆಶ್ರಯ ಮಾಡಿಕೊಂಡು ನೀನು ನಡೆಯುವುದಾದರೆ, ಯೇಸುವಿನ ನಾಮದಲ್ಲಿ ನಿನ್ನ ಸಂಪತ್ತು ಹೆಚ್ಚಾಗುತ್ತೆ, ನಿನ್ನ ಆರೋಗ್ಯ ಹೆಚ್ಚಾಗುತ್ತೆ, ನಿನ್ನ ಜ್ಞಾನ ಹೆಚ್ಚಾಗುತ್ತೆ, ನಿನ್ನ ಆಶೀರ್ವಾದ ಹೆಚ್ಚಾಗುತ್ತೆ, ನಿನ್ನ ಅಭಿಷೇಕ ಹೆಚ್ಚಾಗುತ್ತೆ. ನಮ್ಮ ಬಲ, ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ ಅಲ್ಪವಾದದ್ದು. ದೇವರ ವಾಗ್ದಾನ ವಚನ ಹೀಗೆ ಘೋಷಿಸ್ತದೆ, ನಿನ್ನ ಆಲೋಚನೆಗಳಿಗಿಂತ ಆತನ ಆಲೋಚನೆ, ಆತನ ಮಾರ್ಗಗಳಿಗಿಂತ ನಿನ್ನ ಮಾರ್ಗ ಬಹಳ ವ್ಯತ್ಯಸ್ತವಾಗಿದೆ. ಉನ್ನತವಾದಂತಹ ಮಾರ್ಗಗಳನ್ನು, ಉನ್ನತವಾದಂತಹ ಆಲೋಚನೆ ಎಷ್ಟು ದಿನಕ್ಕೆ ಸ್ತೋತ್ರ. ಆಕಾಶಕ್ಕೆ ನಿಲುಕುವಷ್ಟು ಜ್ಞಾನ, ಆಕಾಶಕ್ಕೆ ನಿಲುಕುವಷ್ಟು
ಆ ಮಾರ್ಗಗಳನ್ನ ದೇವರು ನಿನಗಾಗಿಟ್ಟಿರುವಂತವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಜೀವಿತದಲ್ಲಿ ಒಂದನ್ನ ನೀವು ಸದೃಢಪಡಿಸಿಕೊಳ್ಳ್ರೆ, ಯಾವುದೇ ಸಂದರ್ಭದಲ್ಲಿ ನಾನು ಮನೆ ಬಿಡ್ತಾ ಇದ್ದೇನೆಂದ್ರೆ ನನಗೆ ದೇವರೇ ಆಧಾರ, ಸೇವೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ದೇವರೇ ಆಧಾರ, ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ದೇವರೇ ಆಧಾರ. ಪ್ರತಿಯೊಂದು ಸಂದರ್ಭಗಳಲ್ಲಿ ಆತನನ್ನು ಆಧಾರ ಮಾಡಿಕೊಂಡ್ರೆ, ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯದ 4 ಮತ್ತು 5ನೇ ವಚನವನ್ನು ಕೇಳಿಸಿಕೊಳ್ಳೋಣ. ಪ್ರೀತಿ ಸತ್ಯತೆಗಳು ಯಾವ ಬುದ್ಧಿಯನ್ನೇ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಾರ ಮೇಲೆ ಭರವಸೆ ಇಡಬೇಕಮ್ಮ ಸಹೋದರ? ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ನೀನು ಆಧಾರ ಪಡು, ದೇವರ ಮೇಲೆ ಆಧಾರ ಪಡು. ಎಲ್ಲಾ ನಡವಳಿಕೆಯಲ್ಲಿಯೂ ನೀನು ಓಡುವಾಗಲೂ, ಕುಳಿತುಕೊಳ್ಳುವಾಗಲೂ, ನಿಂತುಕೊಳ್ಳುವಾಗಲೂ, ನೋಡುವಾಗಲೂ, ಮಾತನಾಡುವಾಗಲೂ, ಕ್ರಿಯೆ ಕಾರ್ಯಗಳನ್ನು ಮಾಡುವಾಗಲೂ, ಎಲ್ಲಾ ನಡವಳಿಕೆಯಲ್ಲಿಯೂ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಇವತ್ತು ಎಷ್ಟು ಜನ ಇಕ್ಕಟ್ಟಲ್ಲಿದ್ದೀರಿ, ಇದನ್ನ ದಾಟಕ್ಕೂ ಆಗಲ್ಲ, ಇದು ನನ್ನಿಂದ ಆಗಲ್ಲ, ಅಯ್ಯೋ ಇಂಥ ಪರಿಸ್ಥಿತಿ ಬಂತಲ್ಲ, ನನ್ನ ಕುಟುಂಬ, ನನ್ನ ಮಕ್ಕಳು ಸರಿ ಹೋಗಲ್ಲ, ನನ್ನ ಜೀವನ ಸರಿ ಹೋಗಲ್ಲ, ಈ ಸಾಲದಿಂದ ಬಿಡುಗಡೆ ಆಗಲ್ಲ, ಈ ಬಡ್ಡಿಯ ನಗುಗಳು ನನ್ನನ್ನು ಬಿಡೋದಿಲ್ಲ. ಎಷ್ಟು ಕಳವಳ ಪಡ್ತಾ ಇದ್ದೀರಿ, ಎಷ್ಟು ಹೋರಾಟ ಪಡ್ತಾ ಇದ್ದೀರಿ. ಕಣ್ಣ ಎದುರಿನಲ್ಲಿ ಕಾಣುತ್ತಿರುವಂತಹ ಈ ಸಮಸ್ಯೆಗಳು ಒಂದು ವೇಳೆ ಬೆಟ್ಟದ ಹಾಗೆ ನಿನಗೆ ಅವು ಕಾಣ್ತಾ ಇರುವುದಾದ್ರೆ, ಇವತ್ತಿನಿಂದ ನಿನ್ನ ಜೀವಿತವನ್ನ ದೇವರ ಚಿತ್ತಕ್ಕೆ ಒಳಪಡಿಸಿ, ದೇವರ ಚಿತ್ತಕ್ಕೆ ಒಳಪಡಿಸಿ ದೇವರನ್ನೇ ನೀನು ಆಧಾರ ಮಾಡಿಕೊಂಡ್ರೆ, ನಿನ್ನ ಜೀವಿತ ಕಾಲವೆಲ್ಲ ದೇವಾದಿ ದೇವನು ನಿನ್ನ ಮುಂದೆ ಬರುವಂತ ತಡೆಗಳನ್ನ ಒಡೆದು ಆತನು ನಿನ್ನ ಜೀವಿತದಲ್ಲಿ ಸರಾಗವಾದಂತ ಸರಳವಾದಂತ ಮಾರ್ಗವನ್ನ ದೇವರು ತೆರೆಯುವಂತವನಾಗಿದ್ದಾನೆ. ಈ ವರ್ಷದಲ್ಲಿ ದೇವರು ನಮ್ಮಿಂದ ನಿರೀಕ್ಷಿಸುತ್ತಿರುವಂತ 7 ಸಂಗತಿಗಳು ಪ್ರತಿದಿನ ಮೊದಲ ಸಮಯ ಪ್ರಾರ್ಥನೆಯೊಟ್ಟಿಗೆ ದೇವರಿಗೆ ಕೊಡಬೇಕು. 2ನೇದು, ಪ್ರತಿದಿನ ಕುಟುಂಬಕ್ಕೆ ಸಮಯವನ್ನು ಕೊಡಬೇಕು. 3ನೇದಾಗಿ, ಪ್ರತಿ ವಾರ ತಪ್ಪದ ರೀತಿಯಲ್ಲಿ ಸಭೆಯ ಮತ್ತು ಸಭಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು. ಪಾಪಕ್ಕೆ ರಾಜಿ ಆಗಬಾರದು. 4ನೇದು. 5ನೇದು, ಕ್ಷಮಿಸುವುದಕ್ಕೆ ಅಲಕ್ಷ್ಯ ಮಾಡಬಾರದು. 6ನೇದು, ನಮ್ಮ ಮಾತಿನಿಂದ ಯಾವಾಗಲೂ ಸಹ ದೇವರಿಗೆ ಸ್ತೋತ್ರ ಮತ್ತು ಪ್ರತಿಯೊಬ್ಬರಿಗೂ ಆಶೀರ್ವದಿಸಬೇಕು. 7ನೇದು, ಪ್ರತಿ ದಿನವೂ ಸದಾ ದೇವರ ಚಿತ್ತಕ್ಕೆ ಒಳಪಟ್ಟು ದೇವರನ್ನೇ ಆಧಾರ ಮಾಡಿಕೊಳ್ಳಬೇಕು. ದೇವರನ್ನೇ ಆಧಾರ ಮಾಡಿಕೊಳ್ಳಬೇಕು. ಎಲ್ಲಿ ತನಕ ಸಿಸ್ಟರ್? ಈ ವಾರನ, ಬರುವ ವಾರನ? ಇಲ್ಲ, ಎಲ್ಲಿ ತನಕ ಗೊತ್ತಾ? ಅದನ್ನ ಬೈಬಲ್ ಹೇಳ್ತದೆ. ಭಕ್ತನಾದಂಥ ದಾವೀದನು 119ನೇ ಕೀರ್ತನೆ 112ನೇ ವಚನದಲ್ಲಿ ಆತನು ಹೇಗೆ ತನ್ನ ಜೀವಿತದಲ್ಲಿ ದೇವರೊಟ್ಟಿಗೆ ಒಡಂಬಡಿಕೆ ಮಾಡಿಕೊಂಡನೆಂಬುದಾಗಿ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಕೇಳಿಸಿಕೊಳ್ಳೋಣ. 119ನೇ ಕೀರ್ತನೆ 112ನೇ ವಚನ ನೋಡಿ. ದೇವರಿಗೆ ಸ್ತೋತ್ರವಾಗಲಿ. ಭಕ್ತನಾದ ದಾವೀದನು ಹೇಳ್ತಾನೆ, 1 ವರ್ಷಕ್ಕೆ ಮಾತ್ರವಲ್ಲ, 1 ತಿಂಗಳಿಗೆ ಮಾತ್ರವಲ್ಲ, 1 ವಾರಕ್ಕೆ ಮಾತ್ರವಲ್ಲ, ಕಡೆಯವರೆಗೂ ನಿನ್ನ ನಿಬಂಧನೆಗಳನ್ನು ಕೈಗೊಳ್ಳುವುದಕ್ಕೆ ಹಲ್ಲೆಲೂಯಾ ಮನಸ್ಸು ಮಾಡಿದ್ದೇನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಮನಸ್ಸು, ಈ ಸಂದೇಶವನ್ನು ಆಲಿಸುತ್ತಿರುವಂತ ನಿಮ್ಮ ಬದುಕಿನಲ್ಲಿ ಮನಸ್ಸು ಮಾಡಿದರೆ ಕಡೆಯವರೆಗೂ ದೇವರೇ ಕರ್ತನೆ, ಪ್ರತಿದಿನ ನನ್ನ ಸಮಯ ಪ್ರಾರ್ಥನೆಯೊಂದಿಗೆ, ಪ್ರತಿದಿನ ನನ್ನ ಸಮಯ ಕುಟುಂಬಕ್ಕೆ, ಪ್ರತಿದಿನ ದೇವರೇ ಕರ್ತನೆ ಸ್ವಾಮಿ, ಪ್ರತಿ ವಾರ ನಾನು ಸಭೆಗೆ, ಪ್ರತಿ ವಾರ ದೇವರೇ ಕರ್ತನೆ ಪ್ರತಿ ದಿನವೂ ಸದಾ ಪಾಪಕ್ಕೆ ರಾಜಿ ಆಗದೆ, ಕ್ಷಮಿಸುವುದಕ್ಕೆ ಅಲಕ್ಷ್ಯ ಪಡದೆ, ದೇವ ಕರ್ತನೆ ನನ್ನ ಮಾತಿನಿಂದ ನನಗೆ ಸ್ತೋತ್ರವಲ್ಲದೆ ಬೇರೆ ಏನು ಹೇಳದೆ ಪ್ರತಿದಿನ ನಿನ್ನನ್ನು ಆತುಕೊಂಡೇ ನಾನು ನಡೀತೇನೆ ಎಂಬುದಾಗಿ ನೀನು ಮನಸ್ಸು ಮಾಡಿದರೆ ಮುಂದಿನ ದಿನವೆಲ್ಲ ದೇವರು ನೋಡ್ಕೊಳ್ತಾನೆ. ನಿಮ್ಮ ಕುಟುಂಬ ಜೀವಿತದಲ್ಲಿ, ಆತ್ಮಿಕತೆ ಜೀವಿತದಲ್ಲಿ 7 ಸಂಗತಿಗಳನ್ನು ಮರೆಯದ ಹಾಗೆ
ಇವತ್ತಿನಿಂದ ಅಳವಡಿಸಿಕೊಂಡು ಕಡೆಯವರೆಗೂ ಈ ಕಾರ್ಯಗಳನ್ನು ಕಾರ್ಯರೂಪದಲ್ಲಿ ನೀವು ತರುವುದಾದರೆ ನಿಮ್ಮಷ್ಟು ಆಶೀರ್ವಾದ ಪೂರ್ಣರು ಈ ಪ್ರಪಂಚದಲ್ಲಿ ಯಾರೂ ಇರೋದಕ್ಕೆ ಸಾಧ್ಯವಿಲ್ಲ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ತಂದೆಯಾದ ದೇವ, ನಜರೇತಿನ ಯೇಸುವಿನ ನಾಮದಲ್ಲಿ ಅಪ್ಪ, ವಿನೂತನವಾದಂಥ ಈ ವರ್ಷದಲ್ಲಿ ಮೊದಲನೆಯ 2026ನೇ ವರ್ಷದ ಮೊದಲನೇ ಕುಟುಂಬ ಪ್ರಾರ್ಥನೆಯಲ್ಲಿ ಬಲವಾಗಿ ದೇವರೇ ಕರ್ತನೆ 7 ಸಂಗತಿಗಳನ್ನು ನಮ್ಮ ಸಂಗಡ ಮಾತನಾಡಿದೆ. ಯೇಸುವಿನ ನಾಮದಲ್ಲಿ ಕರ್ತನೆ, ಒಬ್ಬೊಬ್ಬರ ಮನೋನಿತ್ರಗಳು ನೀನು ಬೆಳಗಿಸಿದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬಗಳಲ್ಲಿ ದೇವರೇ ಕರ್ತನೆ, ಇವತ್ತಿನಿಂದ ದೇವಾ ಕರ್ತನೆ 7 ಸಂಗತಿಗಳು ದೇವರೇ ನಿನ್ನೊಟ್ಟಿಗೆ ದೇವರೇ ಒಡಂಬಡಿಕೆ ಮಾಡಿಕೊಂಡು ಕೊನೆಯವರೆಗೂ ಅದನ್ನು ನಡೆಸುವುದಕ್ಕೆ ಕರ್ತನೆ ನಮಗೆ ಸ್ಥಿರ ಮನಸ್ಸನ್ನು ದಯಪಾಲಿಸು. ಯೇಸುವಿನ ನಾಮದಲ್ಲಿ ಕರ್ತನೆ, ಯಾವಾಗ ದೇವರೇ ಕರ್ತನೆ ಈ ಸಂಗತಿಗಳು ದೇವರೇ ನಮ್ಮ ದೇವರೇ ಬೆಡ್ರೂಮ್ನಲ್ಲಿ ದೇವರೇ ನಮ್ಮ ಹಾಲಲ್ಲಿ ಕರ್ತನೆ ಸ್ವಾಮಿ ಬರೆದಿಟ್ಟುಕೊಂಡು ಅದನ್ನು ಕಾರ್ಯಗತಿಗೆ ತರುವಂಥ ಸಂದರ್ಭದಲ್ಲಿ ಅಪ್ಪ, ಪರಲೋಕದ ಬಾಗಿಲುಗಳು ಕರ್ತನೆ ಪ್ರತಿಯೊಂದು ಕುಟುಂಬಗಳಲ್ಲಿ ತೆರೆ ಮಾಡು. ಯೇಸುವಿನ ನಾಮದಲ್ಲಿ ಕಳೆದೆಲ್ಲ ವರ್ಷಗಳಿಗಿಂತಲೂ ಸಹ ದೇವರೇ ಕರ್ತನೆ, ಈ ವರ್ಷ ದೇವರೇ ಕರ್ತನೆ ನಿನ್ನ ಕೈಯೇ ಈ ಮಕ್ಕಳಿಗೆ ಆಧಾರವಾಗಲಿ. ನಿನ್ನ ಧರ್ಮದ ಬಲಗೈಯೇ ಕರ್ತನೆ ಈ ಮಕ್ಕಳನ್ನು ಪರಾಂಬರಿಸಿ ನಡೆಸಲಿ. ಯೇಸುವಿನ ನಾಮದಲ್ಲಿ ಕಳೆದೆಲ್ಲ ವರ್ಷಗಳಲ್ಲಿ ಕಾಣದೇ ಇರುವಂಥ ಶುಭ ದೇವರೇ ಕರ್ತನೆ ಕಾರ್ಯಗಳು, ದೇವರೇ ಕರ್ತನೆ ಕಾಣದೇ ಇರುವಂಥ ಅದ್ಭುತ ಅತಿಶಯಗಳು ಈ ವರ್ಷದಲ್ಲಿ ನಿನ್ನ ಮಕ್ಕಳ ಚಿತ್ತದಲ್ಲಿ ಕಾಣಲ್ಪಡಲಿ. ದೇವರೇ ಯೇಸುವಿನ ನಾಮದಲ್ಲಿ ಬಂಚಿತನ ನೀಗಲ್ಪಡಲಿ. ಮಕ್ಕಳ ಭಾಗ್ಯ ದೇವರ ಕರ್ತನೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಮಕ್ಕಳ ವಿವಾಹಗಳು ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಕರ್ತನೆ ಬಿಸ್ನೆಸ್ನಲ್ಲಿ ಉದ್ಧಾರವಾಗಲಿ. ದೇವರ ಕರ್ತನೆ ಹೊಸ ಬಿಸ್ನೆಸ್ಗಳು ಪ್ರಾರಂಭವಾಗಲಿ, ಹೊಸ ಉದ್ಯೋಗಗಳು ಲಭಿಸಲಿ. ಯೇಸುವಿನ ನಾಮದಲ್ಲಿ ಹೊಸ ಮನೆಗಳು ಕಟ್ಟಲ್ಪಡಲಿ. ಹೊಸ ವಿಧವಾದಂಥ ಕರ್ತನೆ ಆಲೋಚನೆಗಳನ್ನು ದೇವ ಕರ್ತನೆ ನಿನ್ನ ಮಕ್ಕಳಿಗೆ ನೀನು ಪ್ರಕಟಿಸು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರ ಕರ್ತನೆ ಇವರಿಗಿರುವಂಥ ಬಡತನ, ಶಾಪ, ಸಾಲ, ಅಂಧಕಾರ ಕ್ರಿಯೆಗಳ ಕರ್ತನೆ, ಮಾಟ ಮಂತ್ರ ಶಕ್ತಿಗಳ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಪಾತಾಳದ ಕರ್ತನೆ ದುರಾತ್ಮನ ಬಲಗಳು ಯೇಸುವಿನ ನಾಮದಲ್ಲಿ ಕರ್ತನೆ ಮಕ್ಕಳನ್ನು ಬಿಟ್ಟು ತೊಲಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ರಾಜ ಬಲಕೊಡು ದೇವ, ಯೇಸುವಿನ ನಾಮದಲ್ಲಿ ಪ್ರತಿದಿನ ದೇವರ ಕರ್ತನೆ ಸ್ವಾಮಿ ನಿನ್ನೊಟ್ಟಿಗೆ ದೇವರ ಕರ್ತನೆ ಜೀವನ ದಿನವನ್ನು ಪ್ರಾರಂಭ ಮಾಡುವ ಹಾಗೆ ದೇವರ ಕರ್ತನೆ ಸ್ವಾಮಿ ನಿನ್ನ ಮಕ್ಕಳನ್ನು ದೃಢಪಡಿಸು. ಪ್ರತ್ಯೇಕವಾಗಿ ದೇವರ ಕರ್ತನೆ ಕಾಣಿಕೆಗಳನ್ನು ದೇವರ ಕರ್ತನೆ ಕೊಟ್ಟಂತ ನಿನ್ನ ಮಕ್ಕಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ದೇವರ ಈ ಸಭೆಗಾಗಿ ಪ್ರಾರ್ಥಿಸಿದ ಮಕ್ಕಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ಪ್ರತಿದಿನ ದೇವರ ಕರ್ತನೆ ನಡೀತಿರುವಂಥ ಕರ್ತನೆ ಸ್ವಾಮಿ ಉಪವಾಸ ಪ್ರಾರ್ಥನೆಗಳಲ್ಲಿ ಪ್ರಾರ್ಥಿಸುತ್ತಿರುವಂಥ ಮಕ್ಕಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ಪ್ರತಿದಿನ ಸಂಜೆ 7 ಗಂಟೆಯಿಂದ ನಡೆಯುವಂಥ ದೇವರ ಕರ್ತನೆ ಸ್ವಾಮಿ ವಿಶೇಷವಾದಂಥ ಕರ್ತನೆ ಕ್ರುಸೆಲ್ಗಳಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ರಾಜ ದೇವರೇ ಕರ್ತನೆ ಪ್ರತಿದಿನವೂ ನಿಟ್ಟೊಟ್ಟಿಗೆ ದೇವರೇ ಕರ್ತನೆ ನಮ್ಮ ದಿನ ದೇವರೇ ನಮ್ಮ ಆತ್ಮ ಪ್ರಾಣ ಶರೀರವನ್ನು ದೇವರೇ ಸಮರ್ಪಣೆ ಮಾಡಿ ದೇವರೇ ಕರ್ತನೆ ನಿಮ್ಮ ನಾಮವನ್ನು ಘನಪಡಿಸಿದ ಕೃಪೆ ಮಾಡು. ಒಂದೊಂದು ಕುಟುಂಬಗಳ ಮೇಲೂ ಸದಾ ನಿನ್ನ ಕಲ್ವಾರಿ ರಕ್ತವನ್ನು ಪ್ರೋಕ್ಷಣೆ ಮಾಡುತ್ತೇವೆ. ನಿನ್ನ ದೈವಿಕವಾದ ರಕ್ತವಾದ ಬೇಲಿಯನ್ನು ಕಟ್ಟುತ್ತೇನೆ. ರಾಜ ನಿನ್ನ ಮಕ್ಕಳನ್ನು ಬಲಪಡಿಸಿ ದೇವರೇ ಕರ್ತನೆ ಸ್ವರ್ಗದ ದ್ವಾರಗಳನ್ನು ತೆರೆದು ಈ ಮಕ್ಕಳನ್ನು ಆಶೀರ್ವಾದ ಮಾಡಿ ಆರೋಗ್ಯ, ಸಮಾಧಾನ, ನೆಮ್ಮದಿಯಿಂದ ನಡೆಸಬೇಕೆಂಬುದಾಗಿ, ಇವರ ಪ್ರಯಾಣದಲ್ಲಿ ಜೊತೆಗಾರನಾಗಿರಬೇಕೆಂಬುದಾಗಿ, ಇವರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಜೊತೆಗಾರನಾಗಿರಬೇಕೆಂಬುದಾಗಿ ದೇವರ ಕರ್ತನೆ ಇವರಿಗೆ ಅನೇಕ ಪ್ರಮೋಷನ್ಗಳು, ಇನ್ಕ್ರಿಮೆಂಟ್ಸ್ಗಳು ಬರಲಿಕ್ಕಾಗೋ ಹಾಗೆ ಕರ್ತನೆ ಕೃಪೆ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಂದೇಶವನ್ನು ಅನೇಕ ಜನರಿಗೆ ತಿಳಿಸ್ರಿ. ಇದುವರೆಗೆ ಫಸ್ಟ್ ಜೆ ವೆಂಕಟೇಶ್ ಎನ್ನುವಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರುವುದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಎಲ್ಲ ಸಂದೇಶಗಳು ಉದಯ ಕಾಲದಲ್ಲಿ ಮತ್ತು ಸಂಚೆ ವೇಳೆಯಲ್ಲಿ ಸಾಲ್ಪಡುವಂಥ ಸಂದೇಶಗಳು ನಿಮಗೆ ಮೊದಲು ಬರುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಪ್ರತ್ಯೇಕವಾಗಿ ಪ್ರಾರ್ಥಿಸುವುದಕ್ಕೆ ಒಂದು ವೇಳೆ ನಿಮಗೆ ಆಗದೇ ಇರುವುದಾದರೆ ಈ ಸಂಚೆ ವೇಳೆ ಕೂಟದಲ್ಲಿ ಪಾಲ್ಗೊಳ್ಳ್ರಿ. ಪ್ರಾರ್ಥನೆ ಅವಶ್ಯಕತೆ ಇರುವುದಾದರೆ 9741791564 ಇನ್ನೊಂದು ಸಾರಿ ಹೇಳ್ತಾನೆ ಕೇಳಿ, 9741791564 ಇದು ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂಥದ್ದಾಗಿ. ಈ ನಂಬರಿಗೆ ನೀವು ಕಾಲ್ ಮಾಡುವುದಾದರೆ ತಪ್ಪದ ರೀತಿಯಲ್ಲಿ ನಿಮಗಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. ಪ್ರತ್ಯೇಕವಾಗಿ ಇದೇ ನಂಬರ್ ಫೋನ್ಪೇ, ಗೂಗಲ್ ಪೇ ನಂಬರ್ ಆಗಿರುವಂಥದ್ದಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಈ ಸನ್ನಿಧಿ ಸೇವೆಗೆ ಒಂದು ವೇಳೆ ದೇವರು ನಿಮ್ಮ ಹೃದಯದಲ್ಲಿ ಮಾತನಾಡುವುದಾದರೆ ಕಾಣಿಕೆಗಳನ್ನು ಮನಪೂರ್ವಕವಾಗಿ ನೀವು ಕಳಿಸಬಹುದು. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಪ್ರೇಯರ್ ರಿಕ್ವೆಸ್ಟ್ ಇದ್ದರೆ 1 ನಿಮಿಷ ನನ್ನ ಜೊತೆಯಲ್ಲಿ ಕಾಲ್ ಮಾಡಿ. ನೀವು ಹಾಗೇ ಇರ್ರಿ. ನಿಮ್ಮ ಪ್ರಾರ್ಥನೆಗಳನ್ನು ಮತ್ತೆ ನಾನು ಮಾಡಲಿಕ್ಕೆ